ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 1/6/25. ಅವ್ಯಕ್ತ ಮುರಳಿ ಒರಿಜಿನಲ್ ಡೇಟ್ 21/10/2005. ಇಂದಿನ ಮುರಳಿಯ ಟೈಟಲ್ ಇದೆ ಸಂಪೂರ್ಣ और संपन्न बनने की डेट फिक्स कर समय प्रमाण अब ಎವರೆಡಿ ಬನೋ. ಸಂಪೂರ್ಣ ಹಾಗೂ ಸಂಪನ್ನರಾಗುವಂತಹ ದಿನಾಂಕವನ್ನು ಫಿಕ್ಸ್ ಮಾಡಿಕೊಡ್ರಿ. ಸಮಯ ಪ್ರಮಾಣ ಈಗ ಎವರೆಡಿ ಆಗಬೇಕಾಗಿದೆ. ಬಾಬಾ ಖಡಾಖಂಡಿತ ಹೇಳ್ತಿದ್ದಾರೆ, ಸಮಯ ಅನುಸಾರ ಎವರೆಡಿ ಆಗಲೇಬೇಕು. ಅದೇ ಸಾಕಾರ ಮುರಳಿಯಲ್ಲಿ ನಾವು ನೋಡ್ತೀವಿ, ಯಾವಾಗಲೂ ಬಾಬಾ ಮುಂದೊಂದಿನ ಕರ್ಮಾತೀತ ಆಗ್ತೀರಿ, ಮುಂದೊಂದಿನ ಇಂಥ ಸಮಯ ಬರ್ತದ ಅಂತ ಭವಿಷ್ಯದ ಬಗ್ಗೆ ಹೇಳ್ತಿದ್ರು. ಯಾಕೆ ಸಾಕಾರವಾಣಿ ಅಂದರೆ 69ರ ಮೊದಲಿನ ಆದಿ ಸಮಯದಲ್ಲಿ, ಸಂಗಮದ ಆದಿ ಸಮಯದಲ್ಲಿ ಬಾಬಾ ಮುಂದೆ ಆಗೋದಿದೆ, ಮುಂದಿಂಥ ಸಮಯ ಬರ್ತದ, ಭಾಳ ಭೀಡಾಗ್ತದ ಅಂತ ಹೇಳ್ತಿದ್ರು. ಆದರೆ ಅವ್ಯಕ್ತವಾಣಿಯಲ್ಲಿ ಬಾಬಾ ಯಾವಾಗಲೂ ಇದನ್ನೇ ಹೇಳ್ತಾ ಬಂದಿದ್ದಾರೆ, ಎವರ್ ರೆಡಿ ಆಗ್ರಿ, ಅಬ್ಬಿ ಕರೋ, ಅಬ್ಬಿ ತಯಾರಾಗ್ರಿ, ಈಗ ಸಂಪನ್ನ ಆಗ್ರಿ, ಈಗ ಸಂಪೂರ್ಣ ಆಗ್ರಿ ಅಂತ. ಸಂಪೂರ್ಣ ಮತ್ತು ಸಂಪನ್ನ. ಸಂಪೂರ್ಣ ಅಂತಂದರೆ ಆತ್ಮ, ಆತ್ಮನ ಮನಬುದ್ಧಿ ಸಂಸ್ಕಾರಗಳು ದ್ವಾಪರ ಯುಗದಿಂದ ಮಾಯೆಗೆ ವಶಭೂತಾಗಿ ಈ ಡ್ರಾಮಾದ ವ್ಯಕ್ತಿ ವೈಭವವನ್ನು ಸತ್ಯ ಅಂತ ನಂಬಿದೆ. ಆತ್ಮನಿಂದ ಮನಬುದ್ಧಿ ಸಂಸ್ಕಾರ ಬೇರೆಯಾಗಿದೆ. ಈಗ ಇವು ಮೂರು ವಾಪಸ್ ಆತ್ಮನಲ್ಲಿ ಒಂದಾಗಬೇಕು. ಒಂದಾಗಿ ನಾನು ಆತ್ಮ ಅಂತ ಮನಬುದ್ಧಿ ಸಂಸ್ಕಾರಗಳು ಯಾವಾಗ ಸಂಪೂರ್ಣ ಸತೋಪ್ರಧಾನತೆಯಲ್ಲಿ ಬರ್ತದೋ ಅದು ಸಂಪೂರ್ಣ ಅವಸ್ಥಾ. ಸಂಪನ್ನ ಅರ್ಥಾರ್ಥ ಮೈಂಡ್ ಇದನ್ನು ಒಪ್ಪಬೇಕು, ನಾನು ಶರೀರ ಕಮ್ಜೋರ, ಕಡಿಮೆ, ಕೊರತೆ ಅಂತ ಏನು ಫೀಲ್ ಮಾಡ್ತಾ ಇದೆ, ಇದೆಲ್ಲದರಿಂದ ಮುಕ್ತಾಗಿ ನಾನು ಬಾಪ್ ಸಮಾನ ಆತ್ಮ, ಸರ್ವಗುಣಗಳಲ್ಲಿ, ಶಕ್ತಿಗಳಲ್ಲಿ, ಜ್ಞಾನದಲ್ಲಿ, ಖಜಾನೆಗಳಲ್ಲಿ ಸಂಪನ್ನ ಇದೀನಿ ಅನ್ನುವಂಥದ್ದನ್ನು ಸ್ವೀಕಾರ ಮಾಡೋದು. ಈ ಸಂಪೂರ್ಣ ಮತ್ತು ಸಂಪನ್ನ ಆಗುವಂಥ ಡೇಟನ್ನು ಫಿಕ್ಸ್ ಮಾಡಿರಿ ಅಂತಾರೆ ಬಾಬಾ. ಸಮಯ ಅನುಸಾರ ಎವರೆಡಿ ಆಗ್ರಿ. ಎವರೆಡಿ ಅರ್ಥಾರ್ಥ ಸಂಪೂರ್ಣ ಸೋಲ್ ಕಾನ್ಷಿಯಸ್ ಸ್ಟೇಜ್, ಸಂಪೂರ್ಣ ಬಾಪ್ ಸಮಾನ ಸ್ಥಿತಿ. ಇದಕ್ಕೆ ತಮ್ಮ ಇಂತಹ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಎವರೆಡಿ ಆಗ್ರಿ. ಆಜ್ ಬಾಪ್ ದಾದಾ चारों ओर के बच्चों को 3 रूप देख रहे हैं. जैसे बाबा के विशेष 3 संबंध याद रहते हैं ना, वैसे बच्चों के भी 3 रूप देख हर्षित होते हैं. ಹೇಗೆ ಶಿವ ಬಾಬಾರವ್ರದ್ದು 3 ಸಂಬಂಧಗಳಿವೆ, ತಂದೆ, ಶಿಕ್ಷಕ, ಸದ್ಗುರು. ಹಾಗೆ ಮಕ್ಕಳದು 3 ರೂಪಗಳಿವೆ. ಆ ಮಕ್ಕಳ 3 ರೂಪಗಳನ್ನು ನೋಡಿ ಶಿವ ಬಾಬಾ ಭಾಳ ಹರ್ಷಿತ ಆಗ್ತಿದ್ರು. अपने तीनों ही रूप जानते हो ना, इस समय सभी बच्चे ब्राह्मण रूप में है. ನಿಮ್ಮ 3 ರೂಪಗಳನ್ನು ತಿಳ್ಕೊಂಡಿದ್ದೀರಲ್ಲ. ಒಂದಂತೂ ಈ ಸಮಯದಲ್ಲಿ ಬ್ರಾಹ್ಮಣ ರೂಪದಲ್ಲಿದ್ದೀರಿ. ಬ್ರಾಹ್ಮಣೋं की लास्ट स्टेज ब्राह्मण सो फरिश्ता है, फिर फरिश्ता सो देवता हो. 3 ರೂಪಗಳಾಗಿವೆ. ಒಂದು ಬ್ರಾಹ್ಮಣತ್ವದ ನೆಕ್ಸ್ಟ್ ಸ್ಟೇಜ್ ಇದೆ ಫರಿಸ್ತಾ, ಕೊನೆಯದು ದೇವತಾ ಸ್ವರೂಪ. ಸಬ್ಸೆ ವಿಶೇಷ ವರ್ತಮಾನ ಬ್ರಾಹ್ಮಣ ಜೀವನ ಹೈ. ಎಲ್ಲಕ್ಕಿಂತಲೂ ಅತಿ ವಿಶೇಷವಾದದ್ದು ವರ್ತಮಾನದಲ್ಲಿ ಬ್ರಾಹ್ಮಣ ಜೀವನ ಆಗಿದೆ. ಬ್ರಾಹ್ಮಣ ಜೀವನ್ ಬಹುತ್ ಅಮೂಲ್ಯ ಹೈ. ಬಾಬಾ ಹೇಳ್ತಾರೆ, ಈ ಬ್ರಾಹ್ಮಣ ಜೀವನ ಭಾಳ ಅಮೂಲ್ಯ ಆಗಿದೆ. ಯಾಕೆ ಅಮೂಲ್ಯ ಆಗಿದೆ ಅಂತಂದರೆ, ಈ ಸಮಯದಲ್ಲಿ ಸ್ವಯಂ ಆತ್ಮ ತನ್ನ ಮೂಲ ಸ್ಥಿತಿಗೆ ಮರಳುತ್ತಾ ಇದೆ. ಸತ್ಯ ಪರಮಾತ್ಮನ ಸತ್ಯ ಜ್ಞಾನದ ಅನುಭವ ಮಾಡ್ತಾ ವಾಪಸ್ ಪರಂಧಾಮದ ಅನುಭವವನ್ನು, ಸತ್ಯುಗದ ಅನುಭವವನ್ನು ಸಾಕಾರ ಜಗತ್ತಿನಲ್ಲಿ ರೋಲ್ ಪ್ಲೇ ಮಾಡ್ತಾನೂ ಕೂಡ ಅನುಭವ ಮಾಡ್ತಾ ಬಾಬಾನ್ ಸಂಘದಲ್ಲಿ ಅನುಭವ ಮಾಡುವಂಥದ್ದು. ಏನು ಪರಂಧಾಮದಲ್ಲಿ ಬಲೆ ಆತ್ಮ ಬಾಬಾರ ಜೊತೆಯಲ್ಲಿದ್ದರೂ ಕೂಡ ಅಲ್ಲಿ ಮನಸ್ಸು ಆ್ಯಕ್ಟಿವ್ ಇರೋದಿಲ್ಲ. ಆದರೆ ಸಂಗಮ ಯುಗದಲ್ಲಿ ಈ ಮನಸ್ಸಿನ ಮೂಲಕ, ಸತೋಪ್ರಧಾನ ಮನಸ್ಸಿನ ಮೂಲಕ ಪರಮಾತ್ಮ ಸಂಘದ ಅನುಭವ ಮಾಡುವಂಥದ್ದೇನಿದೆ ಅದು ಸಂಗಮ ಯುಗದಲ್ಲಿಯೇ ಇದೆ. ಅಂದರೆ ತ್ರಿಕಾಲ ಜ್ಞಾನಿ, ತ್ರಿಕಾಲದರ್ಶಿ ಆಗಿರುವಂತಹ, ತ್ರಿನೇತ್ರಿ ಆಗಿರುವಂತಹ ಒಂದು ಭಾಗ್ಯ, ಭಗವಂತನ ಜೊತೆಗೆ ಅನುಭವ ಮಾಡುವಂಥ ಭಾಗ್ಯ ಈ ಬ್ರಾಹ್ಮಣ ಜೀವನದಲ್ಲಿದೆ. ಬ್ರಾಹ್ಮಣ ಜೀವನ ಕಿ ವಿಶೇಷತಾ है ಪ್ಯೂರಿಟಿ. ಪ್ಯೂರಿಟಿ ही ಬ್ರಾಹ್ಮಣ ಜೀವನ ಕಿ ರಿಯಲ್ಟಿ है. ಬ್ರಾಹ್ಮಣ ಜೀವನದ ವಿಶೇಷತೆಯೇ ಪವಿತ್ರತೆಯಾಗಿದೆ. ಪವಿತ್ರತೆಯೇ ಬ್ರಾಹ್ಮಣ ಜೀವನದ ರಾಯಲ್ಟಿ ಆಗಿದೆ.
ಪ್ಯೂರಿಟಿ ಹಿ ಬ್ರಾಹ್ಮಣ್ ಜೀವನ್ ಕಿ ಪರ್ಸನಾಲಿಟಿ ಹೇ. ಪವಿತ್ರತೆ ಬ್ರಾಹ್ಮಣ್ ಜೀವನದ ಪರ್ಸನಾಲಿಟಿ. ರಿಯಲ್ಟಿ ಅಂದರೆ ಆತ್ಮಸ್ಥಿತಿ, ಅನಾದಿ ಸ್ವರೂಪ. ಪ್ಯೂರಿಟಿ ಅಂತಂದರೆ ಆತ್ಮ, ಆತ್ಮನ ಮನಬುದ್ಧಿ ಸಂಸ್ಕಾರಗಳು ಈ ಡ್ರಾಮಾದಲ್ಲಿನ ವ್ಯಕ್ತಿ, ವಸ್ತು, ಇಲ್ಲಿ ವೈಭವ ಸತ್ಯ ಅಂತ ನಂಬದೆ ಇದನ್ನು ನಾಟಕ ಅಂತ ತಿಳಿದು ಸದಾ ತನ್ನ ಮೂಲ ಅವಸ್ಥೆಯಲ್ಲಿ ಸ್ಥಿತ ಆಗಿ ಈ ನಾಟಕದಲ್ಲಿರುವ ಪ್ರತಿಯೊಬ್ಬ ಆ್ಯಕ್ಟರ್ನ ಹಿಂದೆ ಇರುವ ಆತ್ಮ ಸ್ವರೂಪವನ್ನು ನೋಡ್ತಾ ಆ್ಯಕ್ಟಿಂಗ್ ಮಾಡೋದೇ ಪವಿತ್ರತೆ ಬ್ರಾಹ್ಮಣ ಜೀವನದ ಪರ್ಸ್ನಾಲಿಟಿ ಅಂತಾರೆ ಬಾಬಾ. ಪ್ಯೂರಿಟಿ ಹಿ ಸುಖ ಶಾಂತಿ ಕಿ ಜನನಿ ಹೇ. ಬಾಬಾ ಹೇಳ್ತಾರೆ ಸುಖ ಶಾಂತಿ ಏನು ಅನುಭವ ಮಾಡಬೇಕಾಗಿದೆ ಅದರ ಮೂಲ ಜನನಿನೇ ಪವಿತ್ರತೆಯಾಗಿದೆ. ಜಿತನಿ प्योरिटी होगी उतनी ही सुख और शांति जीवन में ನ್ಯಾಚುರಲ್ और ನೇಚರ್ ಹೋಗಿ. ಎಷ್ಟು ಪವಿತ್ರತೆ ಈ ಸಮಯದಲ್ಲಿ ಇರ್ತದೋ, ಪವಿತ್ರತೆ ಅಂದರೆ ಮೈಂಡ್, ಮನಸ್ಸು, ಹ್ಯೂಮನ್ ಮೈಂಡ್ ಯಾವುದೋ ಒಬ್ಬ ಆತ್ಮನ ಪ್ರತಿಯಾಗಿ, ಕ್ಯಾರೆಕ್ಟರ್ನ ಪ್ರತಿಯಾಗಿ ಲಗಾವ್ ಮುಕ್ತಾಗಿರುವಂಥದ್ದಾಗಲಿ ಅಥವಾ ಯಾವುದೇ ಆತ್ಮನ ಪ್ರತಿಯಾಗಿ ಈರ್ಷಾ ದ್ವೇಷದಿಂದ ಮುಕ್ತಾಗಿರುವಂಥ ಸ್ಟೇಜ್ ರಿಯಲ್ ಪ್ಯೂರಿಟಿ ಆಗಿದೆ. ಎಷ್ಟು ಪವಿತ್ರತೆಯೋ ಅಷ್ಟು ಸುಖ ಶಾಂತಿಯ ಅನುಭವ ಜೀವನದಲ್ಲಿ ನ್ಯಾಚುರಲ್ ನೇಚರ್ ಆಗ್ತದೆ. और प्योर आत्माओं का लक्ष्य है. ಯಾರು ಪವಿತ್ರಾತ್ಮ ಅಂದರೆ ಆತ್ಮ ಸದಾ ಪವಿತ್ರಿದೆ. ಯಾರ ಮನಸ್ಸು ಸದಾ ಪವಿತ್ರವಾಗಿರ್ತದೆ ಅಂದರೆ ಯಾರ ಮನಸ್ಸು ಸದಾ ಡ್ರಾಮಾದ ಪ್ರತಿಯೊಂದು ಘಟನೆ, ಸೀನನ್ನು, ವ್ಯಕ್ತಿಯನ್ನು, ನಾಟಕದ ಪಾತ್ರಧಾರಿಗಳು ನಾಟಕದ ಸೀನ್ ಅಂತ ತಿಳಿದು ಈ ನಾಟಕವನ್ನು ಸಾಕ್ಷಿಯಾಗಿ ನೋಡುವಂಥದ್ದು, ನಾಟಕದ ಸೀನ್ಗಳಿಗೆ ಪ್ರಭಾವಿತ ಆಗದೆ, ನಾಟಕದ ಆ್ಯಕ್ಟರಿಗೆ ಪ್ರಭಾವಿತ ಆಗದೆ ಸದಾ ತನ್ನ ಮೂಲ ಅವಸ್ಥೆಯಲ್ಲಿ ಇರುವಂಥದ್ದು. ಅಂಥ ಪ್ಯೋರ್ ಆತ್ಮನ ಲಕ್ಷ್ಯ ಬ್ರಾಹ್ಮಣ ಸೋ ದೇವತಾ नहीं लेकिन पहले फरिश्ता बनने का होता है. ಡೈರೆಕ್ಟ್ ದೇವತಾ ಆಗಬೇಕನ್ನೋದಿಲ್ಲ. ಬ್ರಾಹ್ಮಣರಿಂದ ಅವರು ಫರಿಸ್ತೆಗಳಾಗ್ತಾರೆ, ಸೂಕ್ಷ್ಮ ಅವಸ್ಥೆಯನ್ನು ತಲುಪುವಂಥವ್ರು. ಫರಿಸ್ತಾ ಸೋ ದೇವತಾ ಹೇ. तो ब्राह्मण सो फरिश्ता, फरिश्ता सो देवता, ये 3 रूप बाप दादा सभी बच्चों को देख रहे हैं. ಬ್ರಾಹ್ಮಣರಿಂದ ಫರಿಸ್ತಾ, ಫರಿಸ್ತೆಯಿಂದ ದೇವತಾ, ಈ 3 ರೂಪಗಳನ್ನು ಬಾಪ್ ದಾದಾರವರು ಮಕ್ಕಳೊಳಗೆ ನೋಡ್ತಾ ಇದ್ದಾರೆ. आप सभी को अपने 3 रूप सामने आ गए. ಬಾಬಾ ಅಂತಾರೆ ವಿಜುವಲೈಸ್ ಮಾಡ್ರಿ, ಈ ಸೂಕ್ಷ್ಮ 3 ದಿವ್ಯ ರೂಪಗಳದವಲ್ಲ, ಬ್ರಾಹ್ಮಣ್, ಫರಿಸ್ತಾ, ದೇವತಾ. ಬ್ರಾಹ್ಮಣ ಅಂತಂದರೆ ಯಾರು ರೋಲ್ ಪ್ಲೇ ಮಾಡ್ತಾನೂ ಕೂಡ ಸಾಕಾರ ಜೀವನದ ಅನುಭವ ಮಾಡ್ತಾ ಜೀವನದಲ್ಲಿ ಇದ್ದೇ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಸಂಸಾರಿಕ ನಾಟಕದ ರೋಲ್ ಪ್ಲೇ ಮಾಡ್ತಾನೂ ಕೂಡ ನಾಟಕದ ಪ್ರಭಾವದಿಂದ ಮುಕ್ತಾಗಿರುವಂಥ ಸ್ಥಿತಿ. ಫರಿಸ್ತಾ ಅಂದರೆ ಈ ಲೋಕದಿಂದ, ಈ ಒಂದು ಸ್ಪರ್ಶದಿಂದಲೂ ಕೂಡ ಪರೆ ಅರ್ಥಾತ್ ತನ್ಮೂಲ್ ಪರಮ ಅವಸ್ಥೆಯಲ್ಲಿ ಅತಿ ಸೂಕ್ಷ್ಮ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂಥವರು ದೇವತಾ ಅರ್ಥಾತ್ ಸಂಪೂರ್ಣ ಸತೋಪ್ರಧಾನ್ ಅನುಭವಿ ಆತ್ಮ. ಇವು 3 ರೂಪಗಳನ್ನು ನೋಡಿ ಬಾಬಾ ಖುಷಾಗ್ತಾ ಇದ್ದಾರೆ. ಆದರೆ ನಿಮಗೂ ಈ 3 ರೂಪಗಳು ಎದುರುಗಡೆ ಬರ್ತಾ ಇದ್ದಾವ ಅಂತಾರೆ ಬಾಬಾ. ಬ್ರಾಹ್ಮಣ ತೋ ಬನ್ ಗಯೆ, ಈಗ ಬ್ರಾಹ್ಮಣರಂತೂ ಆಗ್ಬಿಟ್ಟಿರಿ. ಅಭಿ ಲಕ್ಷ್ಯ ಹೇ ಫರಿಸ್ತಾ ಬನ್ನೇಕಾ. ಬಾಬಾ ಅಂತಾರೆ ಈಗ ಲಕ್ಷ್ಯ ಏನಿದೆ ಫರಿಸ್ತಾ ಆಗೋದು. ಯಹಿ ಲಕ್ಷ್ಯ ಹೇನಾ, ಫರಿಸ್ತಾ ಬನ್ನಾ ಹಿ ಹೇ. ಚೆಕ್ ಕರೋ ಫರಿಸ್ತೆಪನ್ ಕಿ ವಿಶೇಷತಾಯೇ ಜೀವನ್ ಮೇ ಕಿತ್ನಿ ದಿಖಾಯಿ ದೇತಿ ಹೇ. ಬಾಬಾ ಅಂತಾರೆ ಬ್ರಾಹ್ಮಣರಾಗಿರಿ, ಆದರೆ ಫರಿಸ್ತಾ ಆಗಲೇಬೇಕಲ್ಲ. ಫರಿಸ್ತಾ ಆಗಬೇಕು ಅಂತಂದರೆ ಆ ಫರಿಸ್ತೆಯ ವಿಶೇಷತೆಗಳು ಜೀವನದಲ್ಲಿ ಕಾಣಿಸ್ತಾ ಇದ್ದಾವೇನು. ಫರಿಸ್ತಾ ಅರ್ಥಾತ್ ಜಿಸ್ಕಾ ಪುರಾನೆ ಸಂಸಾರ್ और पुराने संस्कार से कोई नाता नहीं. ಅಂಡರ್ಲೈನ್, ಸಾಧಾರಣ ಮಾತಲ್ಲ ಇದು, ಸಾಧಾರಣ ಸ್ಥಿತಿ ಅಥವಾ ಅವಸ್ಥೆಯ ಮಾತಲ್ಲ. ಬಾಬಾ ಹೇಳ್ತಾರ ಫರಿಸ್ತಾ ಅಂತ ಯಾರಿಗಂತಾರ? ಕೇವಲ ಬಿಳಿಯ ವಸ್ತ್ರ ಧರಿಸಿರುವಂಥವ್ರು ಅಥವಾ ಕೇವಲ ಕ್ಯಾರೆಕ್ಟರ್ ಒಳಗೆ ನಾಜೂಕಾಗಿರುವಂಥವ್ರು ಅಥವಾ ಭಾಳ ಕಡಿಮೆ ಮಾತಾಡ್ತಾರೆ ಕ್ಯಾರೆಕ್ಟರ್ ಒಳಗಂತಾನೋ. ಫರಿಸ್ತಾ ಅಂದರೆ ಯಾರ್ದು ಈ ಹಳೆಯ ಸಂಸಾರ ಮತ್ತು ಆತ್ಮನ ಹಳೆಯ ದ್ವಾಪರಯುಗದ ಸಂಸ್ಕಾರಗಳು ಯಾವುದ್ರ ಜೊತೆಗೂ ಅವ್ರ ಸಂಬಂಧ ಇರೋದಿಲ್ಲ.
ಅವರಿಗಂತಾರೆ ಫರಿಸ್ತಾ. फरिश्ता अर्थात सिर्फ समस्या के समय डबल लाइट नहीं, लेकिन सदा मनसा वाचा संबंध संपर्क में डबल लाइट हल्का. ಬಾಬಾ ಹೇಳ್ತಾರ, ಫರಿಸ್ತೆಗಳಂದರೆ ಕೇವಲ ಸಮಸ್ಯೆ ಇರುವಂಥ ಸಮಯದೊಳಗೆ ಡಬಲ್ ಲೈಟ್ ಆಗೋದು. ಅಂದ್ರೆ ಸಮಸ್ಯೆ ಬಂತು ಅಂತಂದ್ರೆ ಮನಸ್ಸಿನಿಂದ, ವಾಚಾದಿಂದ, ಸಂಬಂಧ ಸಂಪರ್ಕದಿಂದ ಬರೀ ಲೈಟಾಗಿ ಹಗುರಾಗಿರೋದಲ್ಲ. ಅರ್ಥಾತ್ ಯಾವಾಗ ಬಹಳ ವಿಪರೀತ ಘಟನೆಗಳು ಪದೇ ಪದೇ ಘಟಿಸ್ತವೋ, ಮನಸ್ಸಿಗೆ ಯಾವಾಗಿದು ರಿಯಲ್ ಅಂತ ನೋವಾಗಲಿಕ್ಕೆ ಶುರುವಾಗ್ತದೋ, ಆಗ ಬಾಬಾ ಇಲ್ಲ ನೀವು ಹೇಳೋ ಸತ್ಯ ಅಂತ ತಿಳ್ಕೊಂಡು, ಆತ್ಮ ಅಂತ ತಿಳ್ಕೊಂಡು ಎಲ್ಲವನ್ನ ಬಾಬನ ಮುಂದೆ ಇಡೋದು, ಡಬಲ್ ಲೈಟ್ ಆಗೋದು. ಸೊ ಹೀಗಲ್ಲ ಫರಿಸ್ತಾ ಅಂದರೆ ಕೇವಲ ಸಮಯ ಬಂದಾಗ, ಸಮಸ್ಯೆ ಬಂದಾಗ ಲೈಟ್ ಆಗಿರೋದು. ಮತ್ತು ಬಾಬಾ ಹೇಳ್ತಾರ ಹಾಗಲ್ಲ, ಮನಸ ವಾಚ ಸಂಬಂಧ ಸಂಪರ್ಕ ಎಲ್ಲದರಲ್ಲೂ ಲೈಟ್ ಹಗೂರ ಇರುವಂಥವ್ರು. ಹಲ್ಕಿ ಚೀಸ್ ಅಚ್ಚಿ ಲಗ್ತಿ ಹೇ ನಾ, ಯಾ ಬೋಜ್ ವಾಲಿ ಚೀಸ್ ಅಚ್ಚಿ ಲಗ್ತಿ ಹೇ? ಭಾರ ಇರೋದು ಚಲೋ ಅನ್ನಿಸ್ತದೋ ಏನು ಹಗುರಿರೋದು ಚಲೋ ಅನ್ನಿಸ್ತದೋ? ಕ್ಯಾ ಅಚ್ಚಾ ಲಗ್ತಾ? ಹಗುರಿರೋದು ಪಸಂದ್ ಆಗ್ತದಲ್ಲ. ಫರಿಸ್ತಾ ಅಂದರೆ ಜೋ ಸರ್ವ್ ಕಾ ಥೋಡೋಂ ಕಾ ನಹಿ, ಸರ್ವ್ ಕಾ ಪ್ಯಾರಾ ಅವ್ರ ನ್ಯಾರ. ಅಂಡರ್ಲೈನ್. ಫರಿಸ್ತಾ ಅಂತ ಯಾರಿಗೆ ಹೇಳ್ತಾರ? ಯಾರಿಗಂದರೆ ಅವರು ಕೆಲವರಿಗೆ ಪ್ರಿಯ ಇರೋದಿಲ್ಲ, ಅಂದರೆ ಅವ್ರ ಅನುಸಾರ ನಡೆಯುವಂಥವ್ರು. ಕ್ಯಾರೆಕ್ಟರ್ ಒಳಗೆ ಎಲ್ಲರೂ ಅವ್ರ ಅನುಸಾರ ನಡೀತಿದ್ರು, ಅವ್ರ ಜೊತೆಗೆ ಚೆನ್ನಾಗಿರೋದು. ಅವ್ರ ಅನುಸಾರ ಇಲ್ಲ ಅಂತಂದ್ರೆ ಅವ್ರ ಜೊತೆಯಲ್ಲಿ ಭಿನ್ನತೆ ಅನುಭವ ಮಾಡೋದು, ದೂರ ಇರೋದು. ಬಾಬಾ ಹೇಳ್ತಾರ ಅಲ್ಲ, ಫರಿಸ್ತಾ ಅಂದರೆ ಅವರಿಗೆ ಈ ವಿಶ್ವ ನಾಟಕದಲ್ಲಿ ಯಾವಾಗಲೂ ನೆಗೆಟಿವ್ ಪಾಸಿಟಿವ್ ರೂಪದಲ್ಲಿ ರೋಲ್ ನೋಡೋದಿಲ್ಲ. ಯಾರು ಯಾವುದೇ ಥರದ ಪಾತ್ರ ಅಭಿನಯ ಮಾಡಿದರೂ ಅವರೊಳಗಡೆ ಇರುವ ಸತ್ಯ ಆತ್ಮರೂಪನೇ ನೋಡ್ತಾರೆ ಹೊರತಾಗಿ ಎಂದೂ ಕೂಡ ಇವರು ಸಜ್ಜನರು, ಇವರು ದುರ್ಜನರು, ಇವರು ಒಳ್ಳೆಯವರು, ಕೆಟ್ಟವರು, ಇವರು ಸಹಯೋಗಿಗಳು, ಅಸಹಯೋಗಿಗಳಂತ ನೋಡೋದಿಲ್ಲ. ಯಾಕಂದರೆ ಫರಿಸ್ತಾ ಆತ್ಮನ ಮನಸ್ಸಿಗೆ ಇದು ಗೊತ್ತಿದೆ, ನಾಲೆಜ್ ಇದೆ, ಸ್ಮೃತಿಯಲ್ಲಿ ಇರ್ತದೆ. ಇದು ವಿಶ್ವ ನಾಟಕದಲ್ಲಿ ಎಲ್ಲ ಆತ್ಮರು ನಾಟಕದಲ್ಲಿ ಬಂದಿತ್ತಿದ್ದಾರೆ. ನಾಟಕದ ಸ್ಕ್ರಿಪ್ಟ್ನ ಅನುಸಾರ ಎಲ್ಲರೂ ಅವರವರ ಪಾತ್ರವನ್ನು ಅಭಿನಯ ಮಾಡ್ತಿದ್ದಾರೆ. ಅಂದಮೇಲೆ ಇದು ಯಾವುದೂ ಅವರು ಸತ್ಯ ಅಲ್ಲ, ಆತ್ಮ ಮಾತ್ರ ಸತ್ಯ ಅನ್ನುವ ಸತ್ಯತೆಯನ್ನು ಅರಿತವರು ಫರಿಸ್ತಾ ಆಗಿರ್ತಾರೆ. ಅದಕ್ಕಾಗಿ ಅವರು ಎಲ್ಲರನ್ನ ಪ್ರೀತಿ ಮಾಡೋರು ಆಗಿರ್ತಾರೆ ಹೊರತಾಗಿ ಎಲ್ಲರಿಗೂ ಪ್ರಿಯ ಮತ್ತು ಎಲ್ಲರಿಂದ ನ್ಯಾರ ಆದವರಾಗಿರ್ತಾರೆ. ಸಿರ್ಫ್ ಪ್ಯಾರಾನೇ, ಜಿತ್ನಾ ಪ್ಯಾರ ಉತ್ನಾ ಹಿ ನ್ಯಾರ ಹೋ. ಪ್ರಿಯ ಅಂದರೆ ಇಲ್ಲೇ ಹೆಸರುವಾಸಿ ಆಗೋದು, ತಮ್ಮ ಹೆಸರು ಪ್ರಸಿದ್ಧ ಮಾಡ್ಕೊಳ್ಳೋದು, ಎಲ್ಲರ ಮನಸ್ಸಿನಲ್ಲಿ ಇರಬೇಕು ಅಂತ ಪುರುಷಾರ್ಥ ಮಾಡೋದಿಲ್ಲ. ಪ್ರಿಯ ಆಗೋದು ಅಥವಾ ಎಲ್ಲರ ಮನಸ್ಸು ಗೆದೆಯೋದು ಅಂತಂದರೆ ಕೇವಲ ಎಲ್ಲರೊಳಗಿನ ಆತ್ಮಸ್ವರೂಪವನ್ನು ನೋಡೋದು. ಎಷ್ಟು ಆತ್ಮಸ್ವರೂಪ ನೋಡ್ತಾರೋ ಅದೇ ಪ್ರಿಯ ಅಂತ. ಪ್ರಿಯ ಸತ್ಯವಾದ ಎಲ್ಲರ ಆತ್ಮವನ್ನು ನೋಡುವುದೇ ಅಥವಾ ಆತ್ಮ ಅಂತ ತಿಳ್ಕೊಳ್ಳೋದೇ ಪ್ರೀತಿಗೆ ಪಾತ್ರ. ಅದಕ್ಕೇ ಪ್ರೀತಿ ಅಂತ ಹೇಳ್ತಾರೆ ಬಾಬಾ. ಮತ್ತು ಅವರು ಎಷ್ಟು ಪ್ರಿಯ ಇರ್ತಾರೆ ಎಲ್ಲರ ಜೊತೆಗೆ, ಅಷ್ಟೇ ಎಲ್ಲರಿಂದ ನ್ಯಾರ ಇರ್ತಾರೆ. ಅವ್ರ ಬುದ್ಧಿ ಕೇವಲ ಒಬ್ಬ ತಂದೆ ಕಡೆಗೆ ಇರ್ತದೆ. ಫರಿಸ್ತಾ ಕಿ ನಿಶಾನಿ ಹೇ ವ ಸರ್ವ ಕಾ ಪ್ರಿಯ ಹೋಗಾ. जो भी देखेंगे, जो भी मिलेंगे, जो भी संबंध में आएंगे, संपर्क में आएंगे, वह अनुभव करेंगे कि यह मेरा है. ಫರಿಸ್ತೆಗಳ ನಿಶಾನಿ ಹೇಳ್ತಾರೆ ಬಾಬಾ. ಅವ್ರ ಗುರುತೇನು ಅಂದರೆ ಅವರೆಲ್ಲರಿಗೂ ಪ್ರಿಯ ಆಗಿರ್ತಾರೆ. ಯಾರೇ ಅವ್ರಿಗೆ ನೋಡ್ತಾರ, ಯಾರೇ ಭೇಟಿ ಆಗ್ತಾರ, ಸಂಬಂಧದಲ್ಲಿ ಬರ್ತಾರ, ಸಂಪರ್ಕದಲ್ಲಿ ಬರ್ತಾರಂದ್ರೆ ಅವ್ರು ಅನುಭವ ಮಾಡ್ತಾರ ಇವ್ರು ನನ್ನವರು ಅಂತ. ಜೈಸೆ ಬಾಬಾ ಕೆ ಲಿಯೆ ಸಭಿ ಅನುಭವ ಕರ್ತೆ ಹೇ ನಾ, मेरा बाबा अनुभव करते हैं ना, ऐसे फरिश्ता अर्थात हर एक अनुभव करे यह मेरा है. ಫರಿಸ್ತಾದ ಒಂದು ವಿಶೇಷತೆ ಹೇಳ್ತಾರೆ ಬಾಬಾ. ನಿಶಾನಿ ಏನು ಅಂತಂದರೆ ಅವರನ್ನು ಯಾರೇ ನೋಡಿದರೂ ಇವ್ರು ನಮ್ಮವರು ಅಂತ ಅವ್ರಿಗೆ ಫೀಲ್ ಆಗ್ತದೆ. अपनेपन का अनुभव हो, क्योंकि हल्का होगा ना तो हल्कापन सबका प्रिय बना देगा. ಯಾರೆಷ್ಟು ಹಗುರಿ ಇರ್ತಾರೆ, ಹಗುರತೆ ಅಂದರೆ ಬಾಬಾ ಯಾವಾಗಲೂ ಹೇಳ್ತಾರೆ ಈ ಡ್ರಾಮಾದಲ್ಲಿ ಏನೇನು ನಡೀತದ ಅದು ಸತ್ಯ ಅಂತ ನಂಬಲಾರ್ದೇ ಒಂದು ವೇಳೆ ನಡೆದರೂ ಕೂಡ, ಮನಸ್ಸಿಗೆ ಅದು ಟಚ್ ಆದರೂ ಕೂಡ, ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಾವನೆಗಳು ಬಂದ್ರೂ ಕೂಡ ಬಾಬಾ ಹೇಳ್ತಾರವರು, ಬಾಬಾ ಇದೆಲ್ಲವೂ ಮನಸ್ಸಿನಲ್ಲಿ ಬರುವ ವಿಚಾರ ಆಗಲಿ, ಭಾವನೆಗಳಾಗಲಿ, ಸೀನ್ಗಳಾಗಲಿ, ಯಾವುದೇ ರೀತಿಯ ಮಾತುಗಳಾಗಲಿ, ಇದ್ಯಾವುದೂ ನಾನಲ್ಲ,
ನಾನಂತೂ ನಿಮ್ಮ ಸಮ ನಿರಾಕಾರ ಬಿಂದು ರೂಪ ಆತ್ಮ ಇದ್ದೀನಿ, ಬಾಕಿ ಇದೆಲ್ಲ ಡ್ರಾಮಾ ಕೊಟ್ಟಿದೆ ಬಾಬಾ, ಇದೆಲ್ಲ ನಿಮಗೆ ಬಿಟ್ಟಿದ್ದು ಅಂತ ಬಾಬಾನಿಗೆ ವಾಪಸ್ ಅರ್ಪಿಸಿಬಿಡ್ತಾರೆ. ಬಾಬಾಗೆ ಅರ್ಪಿಸಿದ ಮೇಲೆ ಏನಾಯಿತು? ಹಗುರಾಗಿಬಿಟ್ರು. ಹಗುರಿರೋರೇ ಫರಿಸ್ತೆಗಳಂತಾರೆ ಬಾಬಾ. ಅದಕ್ಕೆ ಫರಿಸ್ತಾ ಹಗುರು ಇರ್ತಾರೆ, ಅದಕ್ಕೆ ಅವರೆಲ್ಲರಿಗೂ ಪ್ರಿಯ ಆಗಿರ್ತಾರೆ. ಸಾರಾ ಬ್ರಾಹ್ಮಣ್ ಪರಿವಾರ ಅನುಭವ ಕರೇ ಮೇರಾ ಹೇ. ಎಲ್ಲ ಬ್ರಾಹ್ಮಣ್ ಪರಿವಾರ ಅನುಭವ ಮಾಡಬೇಕು, ಇವ್ರು ನನ್ನವ್ರದಾರ. ಭಾರಿಪನ್ ನಹಿ ಹೋ, ಕ್ಯೂಂಕಿ ಫರಿಸ್ತೆ ಕಾ ಅರ್ಥ ಹಿ ಹೇ ಡಬಲ್ ಲೈಟ್. ಫರಿಸ್ತಾ ಅಂದ್ರೆ ಅರ್ಥನೇ ಆಗಿದೆ, ಅವ್ರು ಸದಾ ಡಬಲ್ ಲೈಟ್ ಆಗಿರ್ತಾರೆ. ಫರಿಸ್ತಾ ಅರ್ಥಾತ್ ಸಂಕಲ್ಪ, ಬೋಲ್, ಕರಮ್, ಸಂಬಂಧ ಸಂಪರ್ಕ ಮೇ ಬೇಹದ್ ಹೋ. ಫರಿಸ್ತೆಗಳು ಅಂತಂದರೆ ಸಂಬಂಧ, ಸಂಪರ್ಕ, ಕರ್ಮದಲ್ಲಿ ಅವರು ಬೇಹದ್ದಿನ ಭಾವನೆ ಇರ್ತದ ಅಂತಾರೆ ಬಾಬಾ. ಹದ್ ನಹಿ ಹೋ, ಸಬ್ ಅಪ್ನೇ ಹೇ ಅವ್ರ ಮೇ ಸಬ್ಕಾ ಹೂँ. ಬಾಬಾ ಅಂತಾರೆ, ಒಂದು ಥಾಟ್ ಕ್ರಿಯೇಟ್ ಮಾಡಿದರೂ ಕೂಡ, ಒಂದು ಮಾತು ಕೂಡ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಬೇಹದ್ ಅಂದರೆ ಏನೇ ವಿಚಾರ ಮಾಡಿದರೂ ಅವರಲ್ಲಿ ಇಂಥ ವಿಚಾರ ಬರುವುದಿಲ್ಲ. ಇವರು ಹೀಗೆ ಯಾಕೆ ಮಾಡ್ತಾರೆ, ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು ಅಂದ್ರೆ ಇದು ಡ್ರಾಮಾ ಸ್ಕ್ರಿಪ್ಟೆಡ್ ಇರೋದ್ರಿಂದ, ಪ್ರತಿಯೊಂದು ಆತ್ಮನ ಕ್ಯಾರೆಕ್ಟರ್ ಒಳಗಿರುವ ಸ್ಟೋರಿ ಫಿಕ್ಸ್ ಇರೋದ್ರಿಂದ ಅವರು ಅದನ್ನೇ ಮಾಡ್ತಾರೆ. ಆದರೆ ಯಾವುದೇ ಆತ್ಮನ ಪ್ರತಿಯಾಗಿ ಸಂಕಲ್ಪ, ಮಾತು, ಕರ್ಮ, ಸಂಬಂಧ ಸಂಪರ್ಕದಲ್ಲಿ ಹದ್ದಿನ ನಾಟಕದ ಕ್ಯಾರೆಕ್ಟರನ್ನು ನೋಡದೆ, ಸ್ಟೋರಿಯನ್ನು ನೋಡದೆ, ಅವರೊಳಗಡೆ ಇರುವಂತಹ ಸತ್ಯ ಆತ್ಮಸ್ವರೂಪವನ್ನು ನೋಡೋ ಕಾರಣದಿಂದ ಅವರು ಯಾವಾಗಲೂ ಬೇಹದ್ದಿನವರಾಗಿರ್ತಾರೆ. ಎಲ್ಲರೂ ಅವರನ್ನು ಕಂಡು ಇವರು ನಮ್ಮವರು ಅನ್ನುವ ಭಾವನೆ ಅನುಭವ ಮಾಡ್ತಾರೆ. ಜಹಾ ಜ್ಯಾದಾ ಅಪ್ನಾಪನ್ ಹೋತಾ ಹೇ ನಾ ವಹ ಹಲ್ಕಾಪನ್ ಹೋತಾ ಹೇ. ಎಲ್ಲಿ ಎಲ್ಲರೂ ನನ್ನವರನ್ನುವ ಭಾವನೆ ಇರ್ತದ, ಅವ್ರು ಭಾಳ ಹಗುರಾಗಿರ್ತಾರೆ. ಸಂಸ್ಕಾರ ಮೇ ಬಿ ಹಲ್ಕಾಪನ್ ತೋ ಚೆಕ್ ಕರೋ ಕಿತ್ನಾ ಪರ್ಸೆಂಟ್ ಫರಿಸ್ತಾ ಸ್ಟೇಜ್ ತಕ್ ಪಹುಂಚೆ ಹೇ. ಸಂಸ್ಕಾರದಲ್ಲಿಯೂ ಕೂಡ ಅವರು ಬಹಳಷ್ಟು ಹಗೂರರಾಗಿರ್ತಾರೆ ಅಂದಮೇಲೆ ಚೆಕ್ ಮಾಡಿಕೊಡ್ರಿ, ನಾನು ಎಷ್ಟು ಫರಿಸ್ತಾ ಸ್ಥಿತಿಯನ್ನು, ಆ ಅವಸ್ಥೆಯನ್ನು ಮುಟ್ಟಿದ್ದೀನಿ ಅಂತ ನೋಡಿಕೊಡ್ರಿ. ಚೆಕರ್ ಬಿ ಬನ್ ಗಯೇ ಅವ್ರ ಮೇಕರ್ ಬಿ ಬನ್ ಗಯೇ ಹೋನಾ ಮುಬಾರಕ್ ಹೋ. ಚೆಕ್ ಮಾಡ್ಕೊಳ್ಳೋರು ಆಗ್ರಿ, ತಮ್ಮ ಭಾಗ್ಯವನ್ನು ಕ್ರಿಯೇಟ್ ಮಾಡ್ಕೊಳ್ಳೋರು ಆಗ್ರಿ ಅಂತಾರೆ ಬಾಬಾ. ತಮಗೆ ಶುಭಾಶಯಗಳು. बाप दादा यही शुभ आशा है कि अब सबको देखते हुए अपने को महारथी समझते हैं. उन्हों की स्टेज तो 90% होनी चाहिए. ಯಾರೀಗ ಬಾಬಾ ಈ ಶುಭ ಭಾವನೆ ನೀಡ್ತಾರ, ಸಮಯ ಅನುಸಾರ ತಮ್ಮನ್ನು ನೋಡ್ಕೊಳ್ತಾ ತಮಗೆ ಯಾರು ಮಹಾರಥಿ ಅಂತ ಅಂದ್ಕೊಂಡಿದ್ದಾರೋ ಅವ್ರ ಸ್ಥಿತಿ 95% ಆಗಿರಬೇಕಲ್ಲ, ಆಗಿರಲೇಬೇಕಂತಾರೆ ಬಾಬಾ. ಅದರಲ್ಲಿ ಯಾರೋ ಒಬ್ಬರು ಹೇಳಿದರು, ಬಾಬಾ 98% ಆಗ್ತೀವಿ ಅಂತ. ಅದಕ್ಕೆ ಬಾಬಾ ಹೇಳಿದರು, ಶುಭಾಶಯಗಳು, ನಿಮ್ಮ ಬಾಯಿಯೊಳಗೆ ಗುಲಾಬ್ ಜಾಮೂನ್. ಕ್ಯೂಂಕಿ ದೇಖ್ ತೋ ರಹೇ ಹೋ, ಜಾನ್ತೆ ಭಿ ಹೋ ಕಿ ಹೋ ಜಾನಾ ಹಿ ಹೇ. ನೋಡ್ತಿದ್ದೀರಲ್ಲ ಪರಿಸ್ಥಿತಿಗಳನ್ನು, ಈ ಸಮಯದ ವಾತಾವರಣವನ್ನು, ಆಗಲೇಬೇಕಂತಾರೆ ಬಾಬಾ. 100% ಕಂಪ್ಲೀಟ್ ಆಗಲೇಬೇಕಂತಾರೆ ಬಾಬಾ. ಅಂದರೆ 100% ಸೋಲ್ ಕಾನ್ಷಿಯಸ್ ಸ್ಟೇಜ್ಗೆ ತಲುಪಬೇಕು. ಹೋ ಜಾಯಂಗೆ ನಹಿ ಹೋನಾ ಹಿ ಹೇ. ಗೆ ನಹಿ ಕರೋ, ಆಗ್ತೀವಿ ನೋಡ್ತೀವಿ ಅಲ್ಲ, ಆಗಲೇಬೇಕಂತಾರೆ ಬಾಬಾ. ಅಬ್ ಯಹ ಭಾಷಾ ಪರಿವರ್ತನ್ ಕರೋ. ನೋಡ್ತೀನಿ, ಮಾಡ್ತೀನಿ, ಮಾಡ್ಬೇಕು ಅಂದ್ಕೊಂಡೀನಿ, ಇದು ಭಾಷೆ ಚೇಂಜ್ ಮಾಡಿಕೊಡ್ರಿ. ಆಗಲೇಬೇಕು, ನಾನು ತಯಾರಾಗಲೇಬೇಕು, ಸಂಪನ್ನ ಆಗಲೇಬೇಕನ್ನುವಂಥದ್ದು ಭಾಷಾ ಯೂಸ್ ಮಾಡಿರಿ. ಜೋ ಭಿ ಸಂಕಲ್ಪ ಕರೋ ಚೆಕ್ ಕರೋ ಕಿತನಿ % ನಿಶ್ಚಯ ಅವ್ರ ಸಫಲತಾ ಪೂರ್ವಕ ಹೇ. ನಿಮ್ಮ ಸಂಕಲ್ಪ ಚೆಕ್ ಮಾಡಿಕೊಡ್ರಿ ಅಂತಾರೆ ಬಾಬಾ. ಅಂದರೆ ಈ ಸಮಯದಲ್ಲಿ ಕ್ಯಾರೆಕ್ಟರ್ ಒಳಗೆ ಬರುವಂಥ ಸಂಕಲ್ಪಗಳು ಆತ್ಮನ 7 ಗುಣಗಳ ಅನುಸಾರವಾಗಿ ನಡೀತಾ ಇದ್ದಾವೋ ಅಥವಾ ಕಲಿಯುಗದ ಟೈಮ್ ಅನುಸಾರ ಸಂಕಲ್ಪಗಳು ಬರ್ತಾ ಇದ್ದಾವೋ ನೋಡಿಕೊಡ್ರಿ. ಎಷ್ಟು ನಿಶ್ಚಯ ಇದೆ, ಎಷ್ಟು ಸಫಲತಾ ಪೂರ್ವಕ್ಕಿವೆ ಸಂಕಲ್ಪದಲ್ಲಿ. ಅಭಿ ಚೆಕ್ ಕರ್ನೆ ಕಿ ಸ್ಪೀಡ್ ತೀವ್ರ ಕರೋ. ಬಾಬಾ ಅಂತಾರ, ಚೆಕ್ ಮಾಡ್ಕೊಳ್ಳುವಂಥ ಒಂದು ಗತಿ ಏನಿದೆಯಲ್ಲ, ಇದು ತೀವ್ರ ಮಾಡಿಕೊಡ್ರಿ. ಪೆಹಲೆ ಚೆಕ್ ಕರೋ ಫಿರ್ ಕರ್ಮೆ ಆವು. ಮೊದಲು ಚೆಕ್ ಮಾಡಿಕೊಡ್ರಿ, ನಂತರ ಅದನ್ನು ಕರ್ಮದಲ್ಲಿ ತಗೊಂಡು ಬನ್ನಿರಿ. ऐसा नहीं जो भी संकल्प आया, जो भी बोल में आया, जो भी संबंध संपर्क में हुआ नहीं. जो VVIP होते हैं उनकी चेकिंग कितनी होती है पता है ना. ಬಾಬಾ ಅಂತಾರ, ಈ ಥರ ಅಲ್ಲ, ಮೊದಲು
ಹಂಗೆ ವಿಚಾರ ಬಂದುಬಿಡ್ತು, ಹಂಗೆ ಮಾತಾಡಿಬಿಟ್ಟೆ, ಹಂಗೆ ಆಗ್ಬಿಡ್ತು ಅಂತ ಈ ಥರ ಅಲ್ಲಂತಾರೆ ಬಾಬಾ. ಯಾರು VIP ಗಳಿರ್ತಾರೆ ಅವರು ಮೇಲ್ಮೇಲಿನ ಚೆಕ್ಕಿಂಗ್ ಮಾಡ್ಕೊಳ್ಳೋದಿಲ್ಲ. ಪೆಹಲೆ ಚೆಕ್ಕಿಂಗ್ ಫಿರ್ ಕದಮ್. ಮೊದಲು ಚೆಕ್ಕಿಂಗ್ ಮಾಡ್ಕೊಳ್ತಾರೆ, ನಂತರ ಹೆಜ್ಜೆ ಇಡ್ತಾರೆ. ಮೊದಲು ಚೆಕ್ಕಿಂಗ್ ಮಾಡ್ಕೊಳ್ತಾರೆ ವಿಚಾರಗಳನ್ನು, ನಂತರ ಮಾತಾಡ್ತಾರೆ. ಆಜ್ಕಲ್ ಕೆ VIP ಜೋ ಹೇ ವತ್ತು ಏಕ್ ಜನ್ಮಕ್ಕೆ. ಇಂದಿನ VIP ಗಳೇನಿದ್ದಾರೆ ಅವರು ಒಂದು ಜನ್ಮದ VIP ಅಂತ ಹೇಳ್ತಾರೆ ಬಾಬಾ. ವಹ ಭಿ ಥೋಡೆ ಸಮಯಕ್ಕೆ ಲಿಯೇ. ಒಂದು ಜೀವನದಲ್ಲಿ VIP ಅದಾರಂದ್ರೆ ಅವರು ಬಾಲ್ಯದಿಂದಲೇ ಇರೋದಿಲ್ಲ, ಒಂದು ಟೈಮ್ವರೆಗೆ ಇರ್ತಾರೆ. ಆಪ್ ತೋ ಸೃಷ್ಟಿ ಡ್ರಾಮಾಕ್ಕೆ ಬ್ರಾಹ್ಮಣ್ ಸೋ ಫರಿಸ್ತೆ ಕಿತನೆ ಭಿ ವಿ ಲಗಾ ದೋ ಇತನೆ ಹೋ. ಅಂಡರ್ಲೈನ್. ಬಾಬಂತರ ಈ ಸೃಷ್ಟಿ ನಾಟಕದಲ್ಲಿ ನೀವು ಬ್ರಾಹ್ಮಣ್ ಸೋ ಫರಿಸ್ತಾ ಆತ್ಮರು, ನಿಮ್ಮ ಹೆಸರಿನ ಹಿಂದ ವಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಅಂತ ಎಷ್ಟು ಇಟ್ಕೊಂಡ್ರೂ ಕೂಡ ನೀವು ಬಾಬಾ ಹೇಳ್ತಾರೆ ಅಷ್ಟು ದೊಡ್ಡ VIP ನೀವಿದ್ದೀರಿ. ದೇಖೋ ಆಪ್ ಅಪ್ನೆ ಆಗೆ ವಿ ಲಗಾತೆ ಜಾವ್. ಬಾಬಾ ಅಂತಾರೆ ನಿಮ್ಮ ಹೆಸರಿನ ಹಿಂದೆ ವಿ ವೆರಿ 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 ಇಂಪಾರ್ಟೆಂಟ್ ಅಂತ ಹಚ್ಕೋತಾ ಹೋಗ್ರಿ. आपने अपने चित्र तो देखे है ना, जो पूजे जा रहे हैं वह देखे है ना. ನೀವು ನಿಮ್ಮ ಚಿತ್ರ ನೋಡಿರಲ್ಲ, ಯಾವುದು ಪೂಜೆ ಮಾಡಲಾಗ್ತಾ ಇದೆ. ಚಲೋ ಮಂದಿರ್ ನಹಿ ದೇಖೆ, ಫೋಟೋ ತೋ ದೇಖೆ. ಮಂದಿರದಲ್ಲಿ ಹೋಗಿ ನೋಡಿಲ್ಲ ಅಂದರೂ ಫೋಟೋ ಆದರೂ ನೋಡಿರಲ್ಲ, ದೇವಿ ದೇವತಾ ಚಿತ್ರ ನೋಡಿರಲ್ಲ. ಅಭಿ ಭಿ ಉನ್ಹೋಂಕಿ ಕಿತ್ನಿ ವ್ಯಾಲ್ಯೂ ಹೇ. ನೋಡ್ರಿ, ಈಗ ದೇವಿ ದೇವತೆಗಳದ್ದು ಇಂದಿಗೂ ಕೂಡ ಎಷ್ಟೊಂದು ವ್ಯಾಲ್ಯೂ ಇದೆ. ಈಗ ಶ್ರೀಲಕ್ಷ್ಮಿ, ನಾರಾಯಣ ಮಂದಿರ, ರಾಮ ಮಂದಿರ, ಹೀಗೆ ಮಂದಿರದಲ್ಲಿ ದೇವಿ ದೇವತೆಗಳದ್ದು ಎಷ್ಟು ವಿಜೃಂಭಣೆಯಿಂದ ಪೂಜೆ ಆಗ್ತಾ ಇದೆ. ಆಪ್ಕ ಚಿತ್ರ ಜೋ ಹೇ ವಹ ತೋ 3 ಫೂಟ್ ಮೇ ಆ ಜಾತಾ, ತೋ ಕಿತ್ನಾ ಆಪ್ಕಿ ವ್ಯಾಲ್ಯೂ ಹೇ. ಬಾಬಾ ಅಂತಾರ ಹಂಗೆ ನೋಡಿದರೆ ಚಿತ್ರ 3 ಫೂಟದ್ದು ಇರ್ತದ, ಆದರೆ ವ್ಯಾಲ್ಯೂ ನೋಡ್ರಿ ಎಷ್ಟು ದೊಡ್ಡದಿದೆ. ಜಡಚಿತ್ರಕ್ಕೆ ಭೀ ವ್ಯಾಲ್ಯೂ ಹೇನಾ. ಜಡಚಿತ್ರದೂ ಕೂಡ ಬಾಬಾ ಹೇಳ್ತಾರೆ ಇಷ್ಟು ವ್ಯಾಲ್ಯೂ ಇದೆ. ಇಷ್ಟು ಶ್ರೇಷ್ಠ ದೇವಿ ದೇವತೆಗಳ ದರ್ಶನ ಮಾಡೋದಕ್ಕಾಗಿ VIP ಬಂದು ಅಲ್ಲಿ ದರ್ಶನ ಮಾಡ್ತಾರೆ. ಅಂದಮೇಲೆ ಬಾಬಾ ಹೇಳ್ತಾರೆ ಇಂಥ ಶ್ರೇಷ್ಠ ಪೂಜ್ಯ ದೇವಿ ದೇವತೆಗಳಾಗಿರುವಂಥ ನೀವು ಹಾಗೇ ವಿಚಾರ ಮಾಡೋದಲ್ಲ. ವಿಚಾರ ಮಾಡೋಕ್ಕಿಂತ, ಹೆಜ್ಜೆಯನ್ನು ಇಡೋಕ್ಕಿಂತ ಮೊದಲೇ, ಕರ್ಮ ಮಾಡೋಕ್ಕಿಂತ ಮೊದಲೇ ವಿಚಾರ ಮಾಡುವಂಥವ್ರಾಗ್ರಿ. ಹೆಜ್ಜೆ ಇಟ್ಟ ಮೇಲೆ ವಿಚಾರ ಮಾಡೋದಲ್ಲ ಅಂತಾರೆ ಬಾಬಾ. अज्ञान काल में भी कहते हैं ना, सोच समझकर काम करो, काम करके सोचो नहीं, पहले सोचो फिर करो. ಅಜ್ಞಾನ ಕಾಲದಲ್ಲಿ ಹೇಳ್ತಾರಲ್ಲ ವಿಚಾರ ಮಾಡ್ರಿ ಅಂತ, ನಂತರ ಕೆಲಸ ಮಾಡಿ ವಿಚಾರ ಮಾಡಬಾರ್ದು, ವಿಚಾರ ಮಾಡಿ ಕೆಲಸ ಮಾಡಬೇಕು. ತೋ ಅಪನೇ ಸ್ವಮಾನಕ್ಕೆ ಸೀಟ್ ಪರ್ ರಹೋ. ನೀವು ಯಾವಾಗಲೂ ಸ್ವಮಾನದ ಸೀಟ್ ಮೇಲೆ ಸೆಟ್ ಆಗ್ರಿ ಅಂತಾರೆ ಬಾಬಾ. जितना पोजीशन में रहते हो तो अपोजिशन नहीं हो सकती. माया की अपोजिशन तब होती है जब ಪೊಸಿಷನ್ ಮೇ ನಹಿ ರೇತೆ ಹೋ. ಅಂಡರ್ಲೈನ್. ಯಾವಾಗಲೂ ನಾವು ಎಷ್ಟು ಪೊಸಿಷನ್ನಲ್ಲಿರ್ತೀವಿ ಅಂದರೆ, ಈಗ ಹೇಗೆ ರಾಜಕಾರಣಿ ತನ್ನ ಅತಿ ಶ್ರೇಷ್ಠ ಸ್ಥಾನದ ಯಾವಾಗಲೂ ನಶಾ ಇರ್ತದೆ ತಿರುಗಾಡುವಾಗ, ಕೂಡುವಾಗ, ಮಾತನಾಡುವಾಗ. ಹಾಗೆ ಬಾಬಾ ಹೇಳ್ತಾರೆ ನೀವು ನಿಮ್ಮ ಶ್ರೇಷ್ಠ ಪೊಸಿಷನ್, ಆತ್ಮದ ಉನ್ನತ ಸ್ಟೇಜ್ ಅವಸ್ಥೆಯಲ್ಲಿ ಸ್ಥಿತ ಆದ್ರಿ ಅಂದರೆ ನಿಮಗೆಂದೂ ಮಾಯಾ ಅಪೋಸ್ ಮಾಡೋದಿಲ್ಲ ಅಂತಾರೆ ಬಾಬಾ. तो अभी बाप दादा का क्वेश्चन है, सबका लक्ष्य तो है संपूर्ण बनने का, संपन्न बनने का. ಬಾಬಾರವ್ರದ್ದು ಪ್ರಶ್ನೆ ಇದೆ, ಎಲ್ಲರದು ಲಕ್ಷ್ಯ ಅಂತೂ ಸಂಪನ್ನ ಆಗೋದಿದೆಯಲ್ಲ. ಲಕ್ಷ್ಯ ಹೇ ಯಾ ತೋಡಾ ಬನ್ನೇ ಕಾ ಹೇ. ಲಕ್ಷ್ಯ ಇದೆಯೋ ಏನು ಸ್ವಲ್ಪ ಆಗೋದಿದೆಯೋ. ಸಬ್ಕಾ ಲಕ್ಷ್ಯ ಹೇ ತೋ ಹಾತ್ ಉಠಾವೋ. ಎಲ್ಲರದು ಲಕ್ಷ್ಯ ಇತ್ತು ಅಂತಂದ್ರೆ ಕೈ ಎತ್ರಿ. ಸಂಪೂರ್ಣ ಬನ್ನಾ ಹೇನಾ, ಎಲ್ಲರೂ ಸಂಪೂರ್ಣ ಆಗಲೇಬೇಕಲ್ಲ. आप लोगों से क्वेश्चन करते हो ना, स्टूडेंट से भी टीचर्स क्वेश्चन करती है ना, आपका लक्ष्य क्या है. ಎಲ್ಲ ಟೀಚರ್ಸ್ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಪ್ರಶ್ನೆ ಮಾಡ್ತಾರೆ, ನೀ ಏನಾಗಬೇಕು ಅನ್ಕೊಂಡು ನಾಳೆ ಅಂತ. ತೋ ಆಜ್ ಬಾಪ್ ದಾದಾ ವಿಶೇಷ ಟೀಚರ್ಸ್ ಸೆ ಪೂಛ್ತೆ. ಅಕ್ಕಂದ್ರಿಗೂ ಬಾಬಾ ಕೇಳ್ತಾ ಇದ್ದಾರೆ, 30 ವರ್ಷ वाले बैठे हैं ना, तो 30 वर्ष वालों को कल ही आपस में बैठकर प्रोग्राम बनाना चाहिए. 30 ವರ್ಷ ಸಮರ್ಪಿತ ಆದಂಥ ಅಕ್ಕಂದ್ರಿಗಾಗಿ ಬಾಬಾ ಹೇಳ್ತಾರೆ, ಆ ಗ್ರೂಪ್ ಬಾಬಾರ ಎದುರುಗಡೆ ಕುಳಿತುಕೊಂಡಿತ್ತು. ಅದಕ್ಕಾಗಿ ನೀವು ನಾಳೆ ಈ ಒಂದು ಪ್ರೋಗ್ರಾಮ್ ಮಾಡಿರಿ.
मीटिंग तो बहुत करते हो, बाप दादा देखते हैं मीटिंग सिटिंग, लेकिन अब ऐसी मीटिंಗ್ करो कि अब तक ಸಂಪನ್ನ ಬನೆಂಗೆ. ಬಾಬಾ ಹೇಳ್ತಾರೆ ಮೀಟಿಂಗ್ ಭಾಳ ಮಾಡ್ತಾ ಬಂದಿರಿ, ಆದರೆ ಈಗ ಇಂಥ ಒಂದು ಮೀಟಿಂಗ್ ಮಾಡಬೇಕು, ನೀವು ಅದರಲ್ಲಿ ಸಂಪನ್ನ ಆಗಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಎಲ್ಲ ಫಂಕ್ಷನ್ ಮಾಡ್ತೀರಿ, ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡ್ತೀರಿ, ಅದಕ್ಕಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಹೇಗಾಗಬೇಕು ಅಂತ ಅರೇಂಜ್ ಮಾಡ್ತೀರಿ. ಅಂದಮೇಲೆ ಬಾಬಾ ಹೇಳ್ತಾರೆ ಸಂಪನ್ನ ಆಗುವಂಥ ಡೇಟ್ನೂ ಕೂಡ ಫಿಕ್ಸ್ ಮಾಡಿರಿ. ಆ್ಯಕ್ಚುಲಿ ಸಂಪನ್ನ ಇರೋದೇ ಇಲ್ಲ, ಆತ್ಮ ಸಂಪನ್ನೇ ಇದೆ. ಆದರೆ ಈ ಹ್ಯೂಮನ್ ಮೈಂಡ್ ಇದೆ, ಯಾವುದು ಮಾಯಾಗೆ ವಶಭೂತ ಆಗಿದೆ ದ್ವಾಪರ ಯುಗದಿಂದ, ಅದು ಮತ್ತೆ ತನಗೆ ಕಮ್ಜೋರ, ಕಡಿಮೆ, ಕೊರತೆ, ಇನ್ನೂ ಆಗಬೇಕಂತ ಫೀಲ್ ಮಾಡ್ತಾ ಇದೆ. ಅದಕ್ಕಾಗಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದು, ಅದನ್ನು ಬದಲಾಯಿಸಲಿಕ್ಕೆ ಹಾಗೆ ನೋಡಿದರೆ 1 ಸೆಕೆಂಡ್ ಬೇಕು. ಆದರೂ ಬಾಬಾ ಹೇಳ್ತಾರೆ ಒಂದು ಟೈಮ್ ಫಿಕ್ಸ್ ಮಾಡಿರಿ. ಸಂಪನ್ನ ಸ್ಥಿತಿಯ ಅನುಭವ ಅಂದರೆ ನಾನು ಸಂಪೂರ್ಣ ಬಾಪ್ ಸಮಾನ್ ಆತ್ಮ ಇದ್ದೀನಿ ಅನ್ಲಿಕ್ಕೆ ಯಾವ ಡೇಟ್ ಫಿಕ್ಸ್ ಮಾಡ್ತೀರಿ ಅಂತಾರೆ ಬಾಬಾ. ಸರ್ವಶಕ್ತಿಯ ಸರ್ವಗುಣ ಸೇ ಸಂಪನ್ನ ಅರ್ಥಾತ್ ಸಂಪೂರ್ಣ ಸರ್ವ ಹೋ. ಬಾಬಾ ಅಂತರ ಸರ್ವಶಕ್ತಿ ಸರ್ವಗುಣದಲ್ಲಿ ಅಂದರೆ ಸಂಪೂರ್ಣ, ಎಲ್ಲದರಲ್ಲೂ ಸಂಪೂರ್ಣ ಅಂತ ಹೇಳ್ತಾರೆ ಬಾಬಾ. ಅಂದರೆ ಮೈಂಡ್ ಇನ್ನೂ ಕಮ್ಜೋರ್ ಅಂತ ತಿಳ್ಕೊಂಡಿದೆ ತನಗೆ ತಾನು. ಈ ಮೈಂಡಿಗೆ ಶಿಕ್ಷಣ ಕೊಡಬೇಕಾಗಿದೆ, ನಾ ಆತ್ಮ ಸಂಪೂರ್ಣ ಇದ್ದೀನಿ, ಬಾಪ್ ಸಮಾನ್ ಇದ್ದೀನಿ ಅನ್ನುವಂಥದ್ದು ಈ ಮೈಂಡ್ ಒಪ್ಪಬೇಕು. ಅದಕ್ಕೆ ಬಾಬಾ ಪದೇ ಪದೇ ಹೇಳ್ತಾರೆ ಮನ್ಮನಾಭವ್, ಮನಸ್ಸನ್ನು ಬಾಬನ ಜೊತೆಗೆ ಮ್ಯಾಚ್ ಮಾಡಿರಿ. ಬಾಬನ ಗುಣನೇ ನನ್ನ ಗುಣ, ಬಾಬನ ಶಕ್ತಿ ನನ್ನ ಆತ್ಮದ ಶಕ್ತಿ ಇದೆ, ನಾನು ಬಾಬನ ಸಂತಾನ ಇದ್ದೀನಿ, ಬಾಬನ ಸಮಾನ ಇದ್ದೀನಿ ಅನ್ನುವಂಥದ್ದು ಮನಸ್ಸಿಗೆ ಪದೇ ಪದೇ ಶಿಕ್ಷಣ ಕೊಟ್ಟು ನಾನು ಬಾಬನ ಸಮಾನ ಇದ್ದೀನಿ, ಸಂಪನ್ನಿದ್ದೀನಿ ಅನ್ನುವಂಥದ್ದು ಬಾಬಾ ಹೇಳ್ತಾರೆ ಅನುಭವ ಮಾಡಿರಿ. मनसा वाचा संबंध संपर्क 4 ही में, 4 में से अगर एक में भी कमज़ोर रह गए तो संपन्न नहीं कहेंगे. 4 बातें याद है ना, मनसा वाचा संबंध संपर्क में कर्म आ गया 4 ही बातों में. ऐसा नहीं मनसा में तो हम ठीक है, संबंध संपर्क में थोड़ा है. सुनाया जिसके सामने भी जाए, चाहे जिसके भी संपर्क में आए, वह अनुभव करे कि यह मेरा है. ಬಾಬಾ ಅಂತಾರ ಯಾರ ಹತ್ರ ಹೋದ್ರೂ ಎಲ್ಲರೂ ಅನುಭವ ಮಾಡಬೇಕು ಇವ್ರು ನನ್ನವ್ರದಾರ ಅಂತ. ಮೇರೆಗೆ ಊಪರ್ ಹುಜ್ಜತ್ ಹೋತಿ ಹೇನಾ, ನನ್ನವರು ಅಂತಂದರೆ ಅಲ್ಲಿ ಭಾಳ ಪ್ರೇಮ ಇರ್ತದ. दूसरे के ऊपर इतना हल्कापन नहीं होता, थोड़ा भारी होता है, लेकिन अपने के ऊपर हल्कापन होता है. ಬೇರೆಯವರಿದ್ದರು ಅಂದ್ರೆ ಅವ್ರ ಮೇಲೆ ಹಕ್ಕಿರೋದಿಲ್ಲ, ಪ್ರೇಮ ಇರೋದಿಲ್ಲ. ನನ್ನವ್ರಂದಾಗ ಭಾಳ ಹಗುರತೆ ಇರ್ತದೆ. तो सबके हल्के, ऐसा नहीं सिर्फ अपने जोन में हल्के, अपने सेंटर में हल्के नहीं. अगर जोन में हल्के, सेंटर में हल्के तो विश्व राजन कैसे बनेंगे. ನಾವು ನಮ್ಮ ಸೆಂಟ್ರ್ನಲ್ಲಿ ಹಗುರ, ನಮ್ಮ ಸೆಂಟ್ರ್ ಒಳಗೆ ನಾವು ಹಗುರಿದ್ವಿ, ಬೇರೆ ಕಡೆಗೆ ನಮಗೆ ಈ ಥರ ಈಸಿ ಅನಿಸೋದಿಲ್ಲ. ಬೇರೆ ನಮ್ಮ ಜೋನಲ್ಲಿ ಇದ್ದಂಗೆ ಬೇರೆ ಜೋನ್ ನಮಗೆ ಹಿಂಗೆ ಪ್ರಿಯ ಅನಿಸೋದಿಲ್ಲ, ನಮ್ಮ ಸೆಂಟ್ರ್ ಥರ ಬೇರೆ ಸೆಂಟ್ರ್ ಚಲೋ ಅನಿಸೋದಿಲ್ಲ ಅಂತಂದ್ರೆ ಬಾಬಾ ಹೇಳ್ತಾನೆ ವಿಶ್ವ ಮಹಾರಾಜ್ ಹೆಂಗೆ ಆಗ್ತೀರಿ. ಯಾಕಂದರೆ ಎಷ್ಟೋ ಬಿ ಕೆಗಳಲ್ಲಿ 80% ಹಾಗೆ ನೋಡಿದರೆ ಬಿ ಕೆ ಮೈಂಡ್ ಒಳಗೆ ಈ ವಿಚಾರ ಇದೆ, ನಮ್ಮ ಜೋನ, ನಮ್ಮೂರ, ನಮ್ಮ ಸೆಂಟರ, ನಮ್ಮ ಕಡೆಯವರು, ಇವ್ರ ಕಡೆಯವರು ಅನ್ನುವಂಥ ಭಾವನೆ ಈಗೂ ಕೂಡ ಇದೆ. ಬಾಬಾ ಅಂತಾರ ಇಂಥ ಭಾವನೆ ಉಳ್ಳಂಥವ್ರು ನೀವು ವಿಶ್ವ ಮಹಾರಾಜನ್ ಹೆಂಗೆ ಆಗ್ತೀರಿ ಅಂತ. ನ ವಿಶ್ವ ಕಲ್ಯಾಣಕಾರಿ ಬನ್ ಸಕ್ತೆ, ನ ವಿಶ್ವ ರಾಜನ್ ಬನ್ ಸಕ್ತೆ. ಸಂಗಮ ಯುಗದಲ್ಲಿ ಯಾರು ವಿಶ್ವ ಕಲ್ಯಾಣಕಾರಿ ಆಗೋದಿಲ್ಲ, ಕೇವಲ ನಮ್ಮ ಸೆಂಟರ್, ನಮ್ಮ ಅಕ್ಕೋರು, ನಮ್ಮೂರ, ನಮ್ಮ ಜೋನ್ ಅಂತಾರೋ ಅವರು ವಿಶ್ವ ಕಲ್ಯಾಣಕಾರಿ ಆಗಲ್ಲ. ವಿಶ್ವ ಕಲ್ಯಾಣಕಾರಿ ಯಾರಾಗೋದಿಲ್ಲ, ಅವ್ರು ವಿಶ್ವ ಮಹಾರಾಜನ್ ಆಗೋದಿಲ್ಲ ಅಂತಾರೆ ಬಾಬಾ. राजन का अर्थ यह नहीं कि तख्त पर बैठे राजधानी में रॉयल फैमिली में भी राज्य अधिकारी है. राज्य का तो क्या करेंगे. ಬಾಬಾ ಅಂತಾರ ರಾಜ ಅಂದರೆ ಅಂಡರ್ಲೈನ್, ರಾಜ ಅಂದರೆ ಈ ಅರ್ಥ ಅಲ್ಲ ಸ್ಥೂಲ ಸಿಂಹಾಸನದ ಮೇಲೆ ಕುಳಿತು ರಾಜಧಾನಿಯೊಳಗೆ ರಾಯಲ್ ಫ್ಯಾಮಿಲಿಯೊಳಗೆ ರಾಜ್ಯ ಅಧಿಕಾರಿ ಆಗೋದು, ರಾಜ್ಯದ ಅಧಿಕಾರಿ ಆಗೋದಿದೆಯಲ್ಲ ಅದಕ್ಕೆ ರಾಜ ಅಂತ ತಿಳ್ಕೊಬೇಡ್ರಿ. ಸಂಗಮ ಯುಗದಲ್ಲಿ, ಈ ಸಂಗಮ ಯುಗದಲ್ಲಿ ಯಾರು ಆತ್ಮ ತನ್ನ ಮನ ಬುದ್ಧಿ ಸಂಸ್ಕಾರಗಳ ಮೇಲೆ ಸಂಪೂರ್ಣ ರಾಜ್ಯ ಅಧಿಕಾರಿ ಆಗ್ತಾರೋ ಅವರಿಗಂತಾರ ಬಾಬಾ ರಿಯಲ್ ರಾಜ ಮಹಾರಾಜ. ಯಾರು ಇಲ್ಲಿ ರಾಜ ಮಹಾರಾಜರಾಗ್ತಾರೋ ಅವರು ಭವಿಷ್ಯದಲ್ಲೂ ರಾಜ ಆಗಲೇಬೇಕು. ಬಾಬಾ ಹೇಳ್ತಾರೆ ಮಕ್ಕಳು ಎಷ್ಟು ಉಮಂಗ್ ಉಲ್ಲಾಸದಲ್ಲಿ ಇರ್ತಾರೆ, ಮಾಯಾನು ಕೂಡ
ಒಂದಿಲ್ಲ ಒಂದು ಏನರೆ ಮಾಡಿ ಉಲ್ಲಾಸವನ್ನು ಕೆಡಿಸ್ಲಿಕ್ಕೆ ನೋಡ್ತದೆ. ಕ್ಯೂಂಕಿ ಉಸ್ಕಾ ಭೀ ಅಭಿ ಅಂತಿಮ ಕಾಲ್ ನಜ್ದೀಕ್ ಹೇ ನಾ. ಯಾಕೆ ಮಾಯಾ ಆ ಥರ ಮಾಡ್ತದತ್ತಂದರೆ ಮಾಯೆಯ ಅಂತಿಮ ಕಾಲ್ ನಡೀತಾ ಇದೆ, ಅಂದ್ರೆ ಅದರ ಟೈಮ್ ಮುಗಿಲಿಕ್ಕೆ ಬಂದಿದೆ. तो वह अपने अस्त्र शस्त्र जो भी है वह यूज़ करती है और ऐसी पालना करती है जो समझ नहीं सकते कि यह माया की पालना है या माया की मत है या बाबा की मत है, उसमें मिक्स कर देते हैं. ಬಾಬಾ ಹೇಳ್ತಾರೆ, ಮಾಯೇನೂ ಕೂಡ ತನ್ನ ಅಂತಿಮ ರಾಜ್ಯ ಇರೋದರಿಂದ ತನ್ನ ಅಸ್ತ್ರಶಸ್ತ್ರಗಳನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇದೆ. ಮಾಯಾ ಈ ರೀತಿ ಪಾಲನೆ ಕೊಡ್ತದ, ಈ ರೀತಿ ತಿಳುವಳಿಕೆಯನ್ನು ಕೊಡ್ತದಲ್ಲ, ನಿಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಮಾಯಾ ಪಾಲನೆಯೋ ಏನು ಮಾಯಾ ಮತನೋ ಅಥವಾ ಬಾಬನ ಮತನೋ. ನನಗೆ ಮಾಯಾ ಪಾಲನೆ ಕೊಡ್ತಾ ಇದೆಯೋ ಏನು ಬಾಬಾ ಪಾಲನೆ ಕೊಡ್ತಿದ್ದಾರೋ. ಅಂದ್ರೆ ಈ ಮೈಂಡಿಗೆ ಅನ್ನಿಸ್ತದ ನಿರಾಕಾರ ಶಿವ ಬಾಬನ್ ಬಿಟ್ಟು ಈ ಸೃಷ್ಟಿ ನಾಟಕದಲ್ಲಿ ಯಾರಾದರೂ BK ಇದ್ದರು ಅಥವಾ ಲೌಕಿಕ ಪರಿವಾರದವರಿದ್ದರು, ಸ್ನೇಹಿತರಿದ್ದರು, ಸಂಪರ್ಕದವರು, ಅವ್ರು ಮಾಡೋ ಸ್ನೇಹನೇ ಸತ್ಯ ಅಂತ ತಿಳ್ಕೊಳ್ತಾರೆ. ಹಾಂ, ಬಾಬಾನೇ ನನಗೆ ಇವ್ರ ಮೂಲಕ ಪ್ರೀತಿ ಕೊಡ್ತಿದ್ದಾರೆ. ಬೇರೆಯವರು ಲೌಕಿಕದಲ್ಲಿ ನನ್ನ ಮನಸ್ಸನ್ನು ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿಕ್ಕೆ ಮಾಯಾ ಏನಾದರೂ ಒಂದು ಛಾಲ್ ಹೂಡ್ತದ. ಹಿಂಗೆ ಅನಿಸದ್ಲ ನನ್ನ ಮಗ, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಅವ್ವ ಅಂತ ಹಿಂಗೆ ಪ್ರೇಮ ಬರೋ ಹಾಗೆ ಮಾಡ್ತದೆ. ಅದಕ್ಕೆ ಅನಿಸೋದೇ ಇಲ್ಲ ಮೈಂಡಿಗೆ ಮಾಯಾ ನನಗೆ ಪಾಲನೆ ಮಾಡ್ತಾ ಇದೆ ಅಂತ. ಹೀಗೆ ಅನ್ನಿಸ್ತದ ಬಾಬಾನೇ ನನಗೆ ಈ ಥರ ಪಾಲನೆ ಕೊಡ್ತಿದ್ದಾರೆ ಅಂತ ಅನ್ನಿಸ್ತದ. ಆದರೆ ಯಾವುದೇ ಈ ನಾಟಕದೊಳಗಿನ ಯಾವುದೇ ಆತ್ಮ ನಮಗೆ ಪರಮಾತ್ಮನು ಕೊಡುವಂಥ ಪಾಲನೆಯನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. तो यह फरिश्तेपन में या पुरुषार्थ में विशेष जो रुकावट होती है उसके 2 शब्द ही है. ಫರಿಸ್ತಾ ಸ್ಥಿತಿಯನ್ನು ಅನುಭವ ಮಾಡೋದರಲ್ಲಾಗಲಿ ಅಥವಾ ವಿಶೇಷ ಪುರುಷಾರ್ಥದಲ್ಲಿ ಅಡೆತಡೆ ಆಗ್ತಾ ಇರುವಂಥದ್ದು ವಿಶೇಷ 2 ಮಾತಿದೆ ಅಂತಾರೆ ಬಾಬಾ. ಅದು ಕಾಮನ್ ಇದೆ, ಕಠಿಣನೂ ಅಲ್ಲ, ಭಾಳ ಕಾಮನ್ ಮಾತಿದೆ ಅಂತಾರೆ ಬಾಬಾ. ನೀವು ಅನೇಕ ಬಾರಿ ಯೂಸ್ ಮಾಡಿದ್ದೀರಿ. ಅದು ಯಾವುದು ಅಂದರೆ ಮೇ और ಮೇರಾ. ಒಂದು ನಾನು, ಇನ್ನೊಂದು ನಂದು ಅಂತ. ಬಾಪ್ ದಾದಾ ने बहुत सहज विधि पहले से भी बताई. इस मैं और मेरे को परिवर्तन करने की ಯಾದ ಹೇ. ಎಷ್ಟು ಬಾರಿ ಬಾಬಾ ಇದೇ ವಿಷಯದ ಮೇಲೆ ತಿಳಿಸ್ಕೊಟ್ಟಿದ್ದಾರೆ. ಫರಿಸ್ತಾ ಸ್ಥಿತಿ ಮುಟ್ಟದೇ ಇರುವುದಕ್ಕೆ ಮತ್ತು ಶ್ರೇಷ್ಠ ಪುರುಷಾರ್ಥಿಯಾಗದೇ ಇರುವುದಕ್ಕೆ ಮುಖ್ಯ ಅಡೆತಡೆನೇ ನಾನು ಮತ್ತು ನಂದು. ನಾನು ಅಂದರೆ BK ಅನ್ನೋದು ಒಂದು ರೋಲೇ ಹೊರತಾಗಿ ಅದು ಸೋಲ್ ಕಾನ್ಷಿಯಸ್ ಸ್ಟೇಜ್ ಅಲ್ಲ ಅಂತ. ಇಲ್ಲಿ ನಾನು BK, ನಾನು ಬ್ರಾಹ್ಮಣ, ನಾನು ಸರೆಂಡರ್, ನಾನು ಸೀನಿಯರ್, ನಾನು ಅಕ್ಕೋರು, ನಾನು ಅಣ್ಣವರು, ನಾನು ಸ್ಟೂಡೆಂಟ್ ಅಂತ ಇದೆಯಲ್ಲ, ಅಥವಾ ಲೌಕಿಕದ ದೃಷ್ಟಿಯೊಳಗೆ ನಾನು ಹಿರಿಯ, ನಾನು ಕಿರಿಯ, ಅಥವಾ ನಾನು ಯಜಮಾಂತಿ, ನಾನು ಫಾದರ್ ಇದ್ದೀನಿ, ನಾನು ಈ ಮನೆಗೆ ಅಣ್ಣ ಇದ್ದೀನಿ. ಈ ಬಾಬಾ ಹೇಳ್ತಾರೆ ನಾನು ಹಿಂಗೆ ಇದೀನಿ. ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಸ್ಟೋರಿ ಒಳಗೆ ಏನೆಲ್ಲ ಸಿಕ್ಕಿದೆ ಸಂಬಂಧಗಳು, ಈ ಸಂಬಂಧನೇ ನಾನು ಅಂತ ತಿಳಿದ್ವಿ. ಅದಕ್ಕೆ ಬಾಬಾ ಹೇಳ್ತಾರೆ ಈ ನಾ ಅನ್ನೋದೇನಿದೆಯಲ್ಲ, ನಾನು ಅಂದರೆ ಕೇವಲ ಅಲ್ಲಿ ಯೂಸ್ ಆಗಬೇಕು ಆತ್ಮ, ನಿರಾಕಾರ ಆತ್ಮ, ಮತ್ತು ಬ್ರಾಹ್ಮಣ ಆತ್ಮ BK ಆತ್ಮನೂ ಅಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನಾನು ಅಂದರೆ ಆತ್ಮ, ನಂದು ಅಂದರೆ ಬಾಬಾ. ಹಾಗೆ ನೋಡಿದರೆ ಸತ್ಯವಾಗಿಯೂ ಆತ್ಮನಿಗಾಗಿ, ಆತ್ಮ ನನಗಾಗಿ ಒಬ್ಬ ಶಿವ ಬಾಬಾ ಬಿಟ್ಟರೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ಯಾರೂ ಇರೋಕ್ಕೂ ಸಾಧ್ಯ ಇಲ್ಲ. ಆದ್ರೂ ನಾವು ತಿಳ್ಕೊಂಡೀವಿ ನಮ್ಮ ಅಕ್ಕೋರು, ನಮ್ಮ ಅಣ್ಣವರು, ನಮ್ಮ ಪರಿವಾರ ಅಥವಾ ನಮ್ಮ ಮನೆ, ನಮ್ಮಪ್ಪ, ನಮ್ಮ ಅಣ್ಣ, ನಮ್ಮ ತಂಗಿ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ವೈಭವ, ನಮ್ಮ ಸಂಪತ್ತು, ನಮ್ಮ ಪ್ರಾಪರ್ಟಿ. ಬಾಬಾ ಅಂತಾರೆ ಇದು ನಾನು ನಂದಂತ ಏನು ಇಟ್ಕೊಂಡಿದ್ದೀರಲ್ಲ, ಮಾಯೆ ಪ್ರಾಪರ್ಟಿಯನ್ನು ನಂದಂತ ತಿಳ್ಕೊಂಡಿದ್ದೀರಲ್ಲ, ಬಾಬಾ ಹೇಳ್ತಾರೆ ಇದನ್ನೇ ಪರಿವರ್ತನೆ ಮಾಡಿಕೊಳ್ಳ್ರಿ. ಇದನ್ನೇ ಬಾಬಾ ಪದೇ ಪದೇ ಹೇಳ್ತಿದ್ದಾರೆ. ಯಾಕಂದರೆ ಇದೇ ವಿಷಯನೇ ನಮಗೆ ಫರಿಸ್ತಾ ಸ್ಥಿತಿಯನ್ನು ಮುಟ್ಲಿಕ್ಕೆ ಅಡ್ಡಿಯಾಗಿದೆ. देखो जिस समय आप में शब्द बोलते हो ना, उस समय सामने आए कि मैं हूँ ही आत्मा. ಯಾವಾಗ ನಾ ಅಂತ ಬರ್ತದ, ಅದು ನಾನೇ ಹಾಕಿದ್ದು, ನಾನೇ ಮಾಡಿದ್ದು,
ನಾನ ತಂದೀನಂತ ಬರ್ತದಲ್ಲ, ಆವಾಗ ಬುದ್ಧಿಯಲ್ಲಿ ಸ್ವರೂಪದಲ್ಲಿ ಬರಲಿ ನಾನು ಆತ್ಮ. ಹಾಗೆ ನೋಡಿದರೆ ಆತ್ಮ ಅಕರ್ತಾ ಇದೆ. ಆತ್ಮ ಏನನ್ನೂ ಮಾಡೋದಿಲ್ಲ, ಎದರಲ್ಲೂ ಇಂಟರ್ಫಿಯರ್ ಮಾಡುವುದಿಲ್ಲ. ಆತ್ಮ ಕೇವಲ ಪಾತ್ರ ನಡೀತಾ ಇರುವುದನ್ನು ನೋಡುವ ಕಾರ್ಯ ಮಾಡ್ತದೆ, ಬರೀ ನೋಡ್ತದೆ. ಆತ್ಮ ಅಕರ್ತಾ ಇದೆ, ಅದಕ್ಕಾಗಿ ಆತ್ಮ ಅಭೋಗ್ತಾ ಇದೆ. ಆದರೆ ಭೋಗಿಸ್ತಾ ಇರೋರು ಯಾರು? ಈ ಮಾಯಾ ಮೈಂಡ್, ಹ್ಯೂಮನ್ ಮೈಂಡ್. ಏನು ಕ್ರಿಯೇಷನ್ ಇದೆ, ಇದು ನಾನು ನಂದತ್ತ ತಿಳ್ಕೊಂಡಿದೆ, ಅದು ಭೋಗಿಸ್ತಾ ಇದೆ ಎಲ್ಲವನ್ನ. ತೋ ಮೇ ಶಬ್ದ ಬೋಲೋ ಅವ್ರ ಸಾಮನೆ ಆತ್ಮ ರೂಪ್ ಕೋ ಲಾವೋ. ಬಾಬಾ ಅಂತಾರ, ಎಲ್ಲೇ ನಾನಂತ ಉಪಯೋಗ ಮಾಡಬೇಕಲ್ಲ, ಅಲ್ಲಿ ಆತ್ಮ ರೂಪನೇ ಎದುರುಗಡೆ ಬರಬೇಕು. ಮೇ ಶಬ್ದ ऐसा नहीं बोलो मैं आत्मा, यह ನ್ಯಾಚುರಲ್ ಸ್ಮೃತಿ ಮೇ ಲಾವು. ಬರೀ ನಾ ಆತ್ಮ ಆತ್ಮ ಅನ್ನೋದಷ್ಟೇ ಯೂಸ್ ಮಾಡಬೇಡ್ರಿ. ಆತ್ಮ ನಿರಾಕಾರ ಲೈಟ್ ಸ್ವರೂಪ ಆತ್ಮ, ಎನರ್ಜಿ ಕಾನ್ಷಿಯಸ್ ಏನಿದೆಯಲ್ಲ, ಅದು ನಾನು ಅನ್ನುವಂಥದ್ದನ್ನು ಎದುರುಗಡೆ ನ್ಯಾಚುರಲಾಗಿ ತೊಗೊಂಬರಂತಾರೆ ಬಾಬಾ. ಮೇ ಶಬ್ದಕ್ಕೆ ಪೀಚೆ ಆತ್ಮ ಲಗಾದೋ. ನಾನು ಅನ್ನೋದೇನಿದೆಯಲ್ಲ ಅಲ್ಲಿ ಆತ್ಮ, ನಾ ಆತ್ಮ. ಹೆಂಗೆ ಯೂಸ್ ಮಾಡಬೇಕು? ಇದು ಯಾರು ಹೇಳಿದ್ದು ಅಂತ ಕೇಳಿದರೆ, ಹಾಂ ನಾ ಆತ್ಮ. तो जब मेरा शब्द बोलते हो तो पहले कहो मेरा ಬಾಬಾ. ಮತ್ತು ಎಲ್ಲಿ ನಂದು ನಂದು ಅಂತ ಉಪಯೋಗ ಮಾಡ್ತೀರಿ ಅಲ್ಲಿ ಉಪಯೋಗಿಸ್ರಿ ನನ್ನ ಬಾಬಾ. ಹೀಗಲ್ಲ ಮೇರಾ ರುಮಾಲ್, ಮೇರಿ ಸಾಡಿ, ಮೇರಾ ಏ ಹೇ ಬಾಬಾ ಹೇಳ್ತಾರೆ ಎಂದು ಹಿಂಗೆ ಉಪಯೋಗ ಮಾಡಬೇಡ್ರಿ. ನಂದು ಹೂವಿನ ಪಾಟ, ನನ್ನ ಮನೆ, ನನ್ನ ಖರ್ಚಿಪ್ಪ, ನನ್ನ ಸಾಡಿ, ನನ್ನ ಬಟ್ಟೆ, ನನ್ನ ಚಪ್ಪಲ್ಲ, ನಂದು ನಂದು ಅನ್ನುವಂಥದ್ದು ಉಪಯೋಗನೇ ಮಾಡಬೇಡ್ರಂತಾರೆ ಬಾಬಾ. ಲೇಕಿನ್ ಪೆಹ್ಲೆ ಮೇರಾ ಬಾಬಾ ಕೇವಲ ಯೂಸ್ ಮಾಡಿರಿ. ನಂದು ಅಂತೇನರ ಉಪಯೋಗ ಮಾಡಬೇಕಿತ್ತಂದ್ರೆ ಅದು ಖರೆ ಯಾವ್ದು ನಂದದ ಅದಷ್ಟೇ ಬಳಸ್ಬೇಕು. ಯಾವ್ದು ನಂದು ಅಲ್ಲ ಅದಕ್ಕೆ ನಂದು ಅಂತ ಅನ್ನೋ ಹಕ್ಕು ಎಲ್ಲಿದೆ? ನಾವು ಈ ಟ್ರೈನ್ ನಂದು ಅಂತ ಎಂದರೆ ಅನ್ನೋಕ್ಕೆ ಸಾಧ್ಯನಾ? ಅನ್ನೋದಿಲ್ಲ. ಅದು ಸರ್ಕಾರದಿದೆ, ಇದು ನಂದು ಅಂತ ಅನ್ನೋದಿಲ್ಲ. ಈ ಬಸ್ ಸ್ಟ್ಯಾಂಡ್ ನಂದು ಅಂತ ಹೇಳೋದಿಲ್ಲ. ಹಾಗೆಯೇ ಯಾಕಂದ್ರೆ ಅದು ನಂದಲ್ಲ ಅಂತ ಗೊತ್ತಿದೆ. ಆದರೆ ಮಾಯಾ ಮೈಂಡ್ ನಮಗೆ ಇದು ನನ್ನ ಬಟ್ಟೆ, ಇದು ನನ್ನ ವಸ್ತು, ಇದು ನನ್ನ ಶರೀರ, ಇದು ನನ್ನ ಮನೆ, ಇದು ನನ್ನ ಪ್ರಾಪರ್ಟಿ ಅಂತ ಗೈಡ್ ಮಾಡಿಬಿಟ್ಟಿದೆ. ಅದಕ್ಕೆ ಇದು ಮೈಂಡ್ ಯಾವಾಗಲೂ ಫೀಲ್ ಮಾಡ್ತದ ಇದು ನಂದು ನಂದು. ಮೇರಾ ಶಬ್ದ ಬಾಬಾ ಸಾಮ್ನೆ ಆಯಾ. ನಂದು ಅನ್ನೋದು ಎಲ್ಲಿ ಬರ್ತದ ಅಲ್ಲಿ ನನ್ನ ಬಾಬಾ ಬರಲಿ. ಮೇ ಶಬ್ದ ಬೋಲಾ ಆತ್ಮ ಸಾಮ್ನೆ ಆಯಿ. ನಾನು ಅಂದರೆ ಆತ್ಮ, ನಂದು ಅಂದರೆ ಬಾಬಾ. ಇದು ಸಹಜ ಇದೆಯಲ್ಲ, ಇದು ಪುರುಷಾರ್ಥದಲ್ಲಿ ಬದಲಾಯಿಸ್ಕೊಳ್ತಿರಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ನಾ ಆತ್ಮ ಇದ್ದೀನಿ, ನಾನು ಆತ್ಮ ಅನ್ನುವಂಥದ್ದು 100% ತಿಳ್ಕೊಂಡಿರಿ. ಪರಂತು ಜಾನನ 100%, ಮಾನ ಪರ್ಸೆಂಟೇಜ್ ಮೇ. ಬಾಬಾ ಅಂತಾರೆ 100% ಆತ್ಮ ಅನ್ನೋದು ತಿಳ್ಕೊಂಡಿರಿ. ಎಲ್ಲ ಬಿಕೆಗಳಿಗೂ ಗೊತ್ತಿದೆ ನಾವು ಆತ್ಮ ಅಂತ. ಆದರೆ ಅದನ್ನು ಒಪ್ಪಿ ನಡೀತಾ ಇರೋದು ಪರ್ಸೆಂಟೇಜ್ ಒಳಗಂತಾರೆ ಬಾಬಾ. 100% ಇಲ್ಲ. ಅಂದರೆ ನಾ ಆತ್ಮ ಇದ್ದೀನಿ ಆದ್ರೆ ಅನ್ನೋದಕ್ಕಂತೀವಿ, ಎಲ್ಲಿ ಅನ್ಬೇಕು ಆತ್ಮ ಅಂತಂತೀವಿ. ಬಾಕಿ ಮತ್ತು ನಾ ಅಂದ್ರೆ ಅಕ್ಕೋರು, ನಾ ಅಂದರೆ ಟೀಚರ್, ನಾ ಅಂದ್ರೆ ಅಪ್ಪ, ನಾ ಅಂದ್ರೆ ಅವ್ವ, ಹೆಂಡತಿ ಅನ್ನೋದೇ ಬರ್ತದಲ್ಲ. ಅದಕ್ಕೆ ಬಾಬಾ ಹೇಳ್ತಾರ, ನೀವಿನ್ನೂ ಆತ್ಮ ಅನ್ನೋದೇನು ತಿಳ್ಕೊಂಡಿರಲ್ಲ, ಅದಿನ್ನೂ ಒಪ್ಕೊಂಡಿಲ್ಲ ಅಂತಾರೆ ಬಾಬಾ. ಜಬ್ ಬಾಡಿ ಕಾನ್ಷಿಯಸ್ ನ್ಯಾಚುರಲ್ ಹೋಗಯ್ಯ. ಯಾವಾಗ ನಿಮ್ಮದು ದ್ವಾಪರ ಯುಗದಿಂದ ನಾನು ಅಂದ್ರೆ ಆತ್ಮ ಅನ್ನೋದು ಹೋಗ್ಬಿಡ್ತು, ನಾನು ಅಂದ್ರೆ ದೇಹ ಅನ್ನುವಂಥ ಕಾನ್ಷಿಯಸ್ ಹೆಂಗೆ ನ್ಯಾಚುರಲ್ ಆಗಿಬಿಡ್ತಲ್ಲ. ಯಾವ್ದು ಕರ್ನಾ ಪಡ್ತಾ ಹೇ ಕಿ ಮೈ ಬಾಡಿ ಹೂँ ಎಂದರೆ ಹಿಂಗೆ ನೆನಪು ಮಾಡ್ಕೊಂಡಿರಿ. ನಾನು ಬಾಡಿ ಇದ್ದೀನಲ್ಲ ಅಂತ ಹಿಂಗೆ ಎಂದರೆ ನೆನಪು ಮಾಡ್ಕೊಂಡಿರಿ. ನಾವು ಬಾಡಿ ಅನ್ನೋದು ಎಷ್ಟು ಸಹಜ ನಿಮಗೆ ನೆನಪದಲ್ಲ. ತೋ ಮೇ ಶಬ್ದ ಮುಖಕ್ಕೆ ಪೆಹಲೆ ತೋ ಸಂಕಲ್ಪ ಮೇ ಆತಾ ಹೇನಾ. ಬಾಬಾ ಹೇಳ್ತಾರೆ, ನೀವು ಬಾಯಿಲೆ ಬರೋಕ್ಕಿಂತ ಮೊದಲು ಸಂಕಲ್ಪದಲ್ಲಿ ಬರ್ತದಲ್ಲ, ನಾನು ಅಂದ್ರೆ ಅವ್ವ, ನಾನು ಅಂದ್ರೆ ಅಪ್ಪ ಅನ್ನೋದು ಬಂದುಬಿಡ್ತೈತೆ ನಿಮಗೆ. ತೋ ಅದೇ ನ್ಯಾಚುರಲ್ ಆಗಿ ಆತ್ಮ ಸ್ವರೂಪದಲ್ಲಿ ನಾನು ಅಂದ್ರೇ ಆತ್ಮ ಅನ್ನೋದು ಬರಬೇಕಂತಾರೆ ಬಾಬಾ. ಯಹ ಅಭ್ಯಾಸ ಕರ್ನಾ ಸಹಜೇನ. ಈ ಅಭ್ಯಾಸ ಮಾಡೋದು ಸಹಜ ಇದೆಯಲ್ಲ. ಹೇಗೆ ಶರೀರದ ಹೆಸರು ಪಕ್ಕಾ ಇದೆ, ಯಾರಾದ್ರೂ ಇನ್ನೊಬ್ಬರು ಇದೇ ಸೇಮ್ ಹೆಸರಿರೋಂಥವ್ರು ಯಾರೋ ನಮ್ಮ ಸಮೀಪದಲ್ಲಿ ಇದ್ದರು, ಇನ್ನೊಬ್ಬ ಥರ್ಡ್ ವ್ಯಕ್ತಿಯ ಹೆಸರು ಕೂಗ್ತಾರೆ. ಅವಾಗ ನಾವು ಅನ್ಕೋತೀವಿ ಇದು ನಂದ ಹೆಸರ, ಇವ್ರು ಕರಿತಾ ಇದ್ದಾರಂದ್ರೆ ನನಗೆ ಕರೆದಿರಬೇಕು ಅಂತ ನೋಡ್ತಿರಲ್ಲ. ತೋ ಮೇ ಆತ್ಮ ಹೂँ, ಆತ್ಮ ಕಾ ಸಂಸಾರ ಬಾಪ್ ದಾದಾ. ಬಾಬಂತರ ಕೇವಲ ನಾ ಆತ್ಮ ಇದ್ದೀನಿ, ಆತ್ಮ ಸಂಸಾರ ಬಾಬಾ ದಾದಾ. ಆತ್ಮ ಕಾ ಸಂಸ್ಕಾರ ಬ್ರಾಹ್ಮಣ ಸೋ ಫರಿಸ್ತಾ, ಫರಿಸ್ತಾ ಸೋ ದೇವತಾ. ಬಾಬಾ ಅಂತರ ಆತ್ಮನ ಸಂಸ್ಕಾರ ಆಗಿದೆ ಬ್ರಾಹ್ಮಣತ್ವ,
ಅರ್ಥಾತ್ ಎಲ್ಲದರಿಂದ ಪರೇ ಡಿಟ್ಯಾಚ್ಡ್, ಅನ್ಟಚ್ಡ್. ಬ್ರಾಹ್ಮಣ್ ಸೋ ಫರಿಸ್ತಾ, ಫರಿಸ್ತಾ ಸೋ ದೇವತಾ ಆಗುವುದೇ ಇದು ನಿಜವಾದ ಆತ್ಮನ ಸಂಸ್ಕಾರ ಆಗಿದೆ. ತೋ ಕ್ಯಾ ಕರೆಂಗೆ, ಯ ಮನ್ ಕಿ ಡ್ರಿಲ್ ಕರ್ನಾ ಹೇನಾ, ಈ ಮನಸ್ಸಿನ ಡ್ರಿಲ್ ಮಾಡ್ತಿರಲ್ಲ. ಇತ್ತೀಚೆಗೆ ಡಾಕ್ಟರ್ಸು ಹೇಳ್ತಿರ್ತಾರ ಡ್ರಿಲ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು ಅಂತ. ಈ ಎಕ್ಸರ್ಸೈಸ್ ಮಾಡಿರಿ. ಯಾವುದು? ನಾನು ದೇಹ ಅಲ್ಲ, ನಾನು ಸಚ್ಮುಚ್ ಆತ್ಮ ಇದ್ದೀನಿ. ನನ್ನ ಫಾದರ್ ಅಲ್ಲ, ನಾ ಆತ್ಮ ಇದ್ದೀನಿ. ನಮ್ಮ ಮದರ್ ಅಲ್ಲ, ನಾನು ಆತ್ಮ ಇದ್ದೀನಿ. ನಾನು ಸ್ತ್ರೀ ಅಲ್ಲ, ನಾ ಆತ್ಮ ಇದ್ದೀನಿ ಅನ್ನುವಂಥದ್ದು 100% ಏನು ಒಪ್ಪುತ್ತೀರಿ ಅಷ್ಟೇ, ಏನು ಅಂತೀರಿ, ಅಂದ್ಕೊಂಡಿರಿ, ತಿಳ್ಕೊಂಡಿರಿ ಅಷ್ಟೇ ಒಪ್ಕೋಬೇಕಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಡಾಕ್ಟರ್ಸು ಕೂಡ ಭಾಳಷ್ಟು ಒತ್ತು ಕೊಡ್ತಿದ್ದಾರಲ್ಲ, ಎಕ್ಸರ್ಸೈಸ್ ಮಾಡಿರಿ. ಏನಂತ? ನಾನು ಆತ್ಮ, ನನ್ನ ಬಾಬಾ. ನಾ ಆತ್ಮ, ನನ್ನ ಬಾಬಾ ಇವೆರಡೇ ಸತ್ಯ, ಬಾಕಿ ಎಲ್ಲವೂ ಮಿಥ್ಯಾ ಇದೆ. ಅಂದಮೇಲೆ ಬೇರೆ ಶಬ್ದಗಳನ್ನು ಯೂಸ್ ಮಾಡಲೇಬೇಡ್ರಿ. ಮೇರಾ ಬಾಬಾ ಕ್ಯೂಂಕಿ ಸಮಯ ಕಿ ಗತಿ ಕೋ ಡ್ರಾಮಾ ಅನುಸಾರ ಸ್ಲೋ ಕರ್ನಾ ಪಡ್ತಾ ಹೇ. ಬಾಬಾ ಅಂತಾರ ಸಮಯ ನಮ್ಮ ರಚನೆಯಾಗಿದೆ, ಅದಕ್ಕೆ ಸಮಯದ ಗತಿ ಡ್ರಾಮಾ ಅನುಸಾರ ಏನು ಮಾಡಿದೆ? ಸ್ಲೋ ಮಾಡಿದೆ. ಆಗಲೇಬೇಕು, ಆ್ಯಕ್ಚುಲಿ ಆಗಬೇಕು ಕ್ರಿಯೇಟರ್ಗೆ. ಕ್ರಿಯೇಟರ್ ಭಾಳ ತೀವ್ರ ಇರಬೇಕು. ಕ್ರಿಯೇಷನ್ ಬಾಬಾ ಹೇಳ್ತಾರ ಕ್ರಿಯೇಷನ್ ಅಲ್ಲ. ಅಂದರೆ ನಾ ಆತ್ಮ ಏನಿದ್ದೀನಿ ಕ್ರಿಯೇಟರ್. ಸಮಯ ಏನಿದೆ ಸಂಕಲ್ಪ, ಸಮಯ, ಪ್ರಜೆಗಳು ಇವರು ನನ್ನ ಕ್ರಿಯೇಷನ್, ನನ್ನ ಒಂದು ರಚನೆಯಾಗಿದೆ. ಅಂದಮೇಲೆ ಅವರಲ್ಲ, ನಿಮ್ಮಲ್ಲಿ ತೀವ್ರತೆ ಬೇಕು, ಆದರೆ ಸಮಯ ಭಾಳ ತೀವ್ರಗತಿಯಲ್ಲಿ ಓಡ್ತಾ ಇದೆ ತನ್ನ ಸಂಪನ್ನತೆಯನ್ನು ಪ್ರಾಪ್ತ ಮಾಡ್ಕೊಳ್ಳೋದಕ್ಕಾಗಿ. ಅಂದಮೇಲೆ ಬಾಬಾ ಹೇಳ್ತಾರ ನೀವು ಕೂಡ ಸಮಯಾನುಸಾರ ಎವರ್ ರೆಡಿ ಆಗಬೇಕಾಗಿದೆ. बाप दादा ने पहले भी कहा कि वर्तमान समय आप सभी ब्राह्मण सो फरिश्ते आत्माओं को निमित्त भाव, निर्माण भाव, इन दो शब्दों को अंडरलाइन करना है. ಬಾಬಾ ಹೇಳ್ತಾರೆ ವಿಶೇಷ ಅಂಡರ್ಲೈನ್ ಮಾಡಿಕೊಡ್ರಿ. ಯಾವುದು? ಫರಿಸ್ತಾ ಆಗುವಂಥ ತಾವು ಬ್ರಾಹ್ಮಣಾತ್ಮರು. ಈ ನಿಮಿತ್ಯ ಭಾವ, ನಿಮಿತ್ತ ಅಂದ್ರೆ ಸೆಂಟ್ರಿಕ್ ನಿಮಿತ್ತೇ ಅಲ್ಲ. ಬಾಬಾ ಹೇಳ್ತಾರ ಕೇವಲ ಬಾಬನ್ ಕಾರ್ಯ ಕರನ್ ಕರಾವನ್ ಕಾರ್ಯ, ಈ ಕಾರ್ಯವನ್ನು ಮಾಡ್ತಿದ್ದಾರ, ಅದನ್ನು ನೋಡಲಿಕ್ಕೆ ಮಾತ್ರ ನಿಮಿತ್ತಿದ್ದೀವಿ. ಅಂದ್ರೆ ಅದಕ್ಕೆ ಓನರ್ ಅಲ್ಲ, ಯಜಮಾನಲ್ಲ. ಬಾಬಾ ಹೇಳ್ತಾರೆ ನಿಮಿತ್ಯ ಭಾವ ಮತ್ತು ನಿರ್ಮಾಣ ಭಾವ, ಮಾನರಹಿತ, ಇಚ್ಛಾರಹಿತ, ಪ್ರಸಿದ್ಧಿ ಆಗೋದ್ರಿಂದ ಮುಕ್ತ ಸ್ಥಿತಿ ತಮ್ಮದಾಗಬೇಕು. ಅದನ್ನು ಅಂಡರ್ಲೈನ್ ಮಾಡಿಕೊಡ್ರಿ. ಇಸ್ಮೇ ಬಾಡಿ ಕಾನ್ಷಿಯಸ್ ಕಾ ಮೇಪನ್ ಖತ್ಮ ಹೋ ಜಾಯೇಗಾ. ಎಷ್ಟು ನಿಮಿತ್ತ ಭಾವ, ನಿರ್ಮಾಣ ಭಾವ ಬರ್ತದೋ ಅಷ್ಟು ಬಾಡಿ ಕಾನ್ಷಿಯಸ್ ಖತಮ್ ಆಗ್ತದೆ. ಮೇರಾಪನ್ ಬಿ ಖತ್ಮ ಹೋ ಜಾಯೇಗಾ. ನಿಮಿತ್ತ ಹೂँ और ನಿರ್ಮಾಣ ಸ್ವಭಾವ. ಬಾಬಾ ಹೇಳ್ತಾರೆ ಒಂದು, ನಾನು ಕೇವಲ ನಿಮಿತ್ತಿದ್ದೀನಿ, ಈಶ್ವರಿಯ ಮಹಾನ್ ಕಾರ್ಯ ನಡೀತಾ ಇದೆ. ಬಾಬಾ ಕೇವಲ ನನಗೆ ನಿಮಿತ್ತ ಮಾಡಿದ್ದಾರೆ. ಎದಕ್ಕೆ ನಿಮಿತ್ತ ಮಾಡಿದ್ದಾರೆ? ನನ್ನನ್ನು ಆತ್ಮಸ್ಥಿತಿಯ ತಲುಪು ಸಲುವಾಗಿ. ಬಾಬಾ ಕೇವಲ ಜಸ್ಟ್ ನಿಮಿತ್ತ ಮಾತ್ರ ಕರ್ಮ ಮಾಡ್ತಾ ಇದ್ದೀನಿ, ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಬಾಕಿ ಡ್ರಾಮಾದ ಮೂಲಕ ಎಲ್ಲವೂ ನಡೀತಾ ಇದೆ. ನಾನೇನು ಮಾಡ್ತಿಲ್ಲ, ಯಾವುದು ನನ್ನಿಂದ ಆಗ್ತಾ ಇಲ್ಲ, ಎಲ್ಲವೂ ಕೇವಲ ನಡೀತಾ ಇದೆ. ಕೇವಲ ನನ್ನ ಆತ್ಮ ಅಲ್ಲಿ ಟಚ್ ಮಾಡ್ತಿದ್ದೀನಿ ಅಷ್ಟೇ ಆ ಕಾರ್ಯವನ್ನು. ಈ ರೀತಿ ನಿಮಿತ್ತಿದ್ದೀನಿ, ನಿರ್ಮಾಣ ಇದ್ದೀನಿ ಅನ್ನೋ ಸ್ವಭಾವ ಇತ್ತು ಅಂತಂದರೆ ಎಷ್ಟು ನಿರ್ಮಾಣ ಆಗ್ತೀರಿ ಅಷ್ಟು ನಿಮಗೆ ಮಾನ್ ಸಿಗ್ತದಂತಾರೆ ಬಾಬಾ. ಕ್ಯಾರೆಕ್ಟರ್ ಒಳಗೂ ಮಾನ್ ಸಿಗ್ತದ. ಕ್ಯೂಂಕಿ ಜೋ ನಿರ್ಮಾಣ ಹೋತಾ ವ ಸಬ್ಕಾ ಪ್ಯಾರ ಬನ್ ಜಾತಾ. ಯಾರು ನಿರ್ಮಾಣ ಇರ್ತಾರೋ ಅವರೆಲ್ಲರಿಗೂ ಪ್ರಿಯ ಆಗ್ತಾರೆ. और जब प्यारा बन जाता तो मान तो ऑटोमेटिकली मिलेगा ना. ಯಾರೆಲ್ಲರಿಗೂ ಪ್ರಿಯ ಆಗ್ತಾರ ಅವ್ರಿಗೆ ಆಟೋಮೆಟಿಕ್ ಮಾನ್ ಸಿಗ್ತದೆ. तो निमित्त और निर्माण भाव, भावना, शुभ भावना. भाव और भावना दो चीज़ें होती. तो निमित्त और निर्माण भाव, भावना हर एक के प्रति शुभ भावना, शुभकामना हो. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರ ಪ್ರತಿಯಾಗಿ ಶುಭ ಭಾವನಾ, ಶುಭಕಾಮನೆ ಇರಲಿ. कैसा भी हो आपका निमित्त निर्माण भाव, शुभ भावना वायुमंडल ऐसा बनाएगी जो सामने वाला भी वाइब्रेशन से बदल जाएगा. अंडरलाइन. ಬಾಬಾ ಹೇಳ್ತಾರೆ ನಮ್ಮ ಎದುರುಗಡೆ ಕೆಲವು ಕ್ಯಾರೆಕ್ಟರ್ಸ್ ಅದಾರ, ವ್ಯಕ್ತಿ ಅದಾರ. ಅವ್ರು ಹೆಂಗೆ ಇರ್ಲಂತಾರೆ ಬಾಬಾ. ಭಲೆ ನಾವು ಇವ್ರು ಯಾವಾಗಪ್ಪ ಬದಲಾಗ್ತಾರಂತ ಹಿಂಗೆ ಅಂದ್ಕೊಂಡಿರ್ಬೋದು. ಆದರೆ ಅವ್ರು ಹೆಂಗೆ ಇರಲಿ, ನಿಮ್ಮಲ್ಲಿ ನಿಮಿತ್ತ ಭಾವ, ನಿರ್ಮಾಣ ಭಾವ ಇತ್ತು, ಶುಭ ಭಾವ ಇತ್ತು ಅಂದರೆ ಈ ವಾಯುಮಂಡಲ ಈ ರೀತಿಯಾಗಿ ಪರಿವರ್ತನೆ ಮಾಡ್ತದಲ್ಲ,
ನಿಮ್ಮ ವೈಬ್ರೇಷನ್ ಅವರನ್ನು ಒಂದು ದಿನ ಬದಲಾಯಿಸ್ತದೆ. कई बच्चे रूरिहान करते हैं ना, तो कहते हमने एक मास से शुभ भावना रखी वो बदलता ही नहीं है. ಕೆಲವು ಮಕ್ಕಳು ಹೇಳ್ತಾರಂತ ಬಾಬಾಗ, ಬಾಬಾ ಒಂದು ತಿಂಗಳಿಂದ ನಾವು ಎಷ್ಟು ಶುಭ ಭಾವನೆ ಇಟ್ಟಿವಿ ಅವ್ರು ಏನೂ ಆಗಲಾಗ್ಯಾರಲ್ಲ. तो वह बदलता ही नहीं है, फिर थक जाते. ಅವಾಗ ಮಕ್ಳು ಏನಾಗ್ತಾರ, ಎಷ್ಟು ಶುಭ ಭಾವನೆ ಇಟ್ಟೀನ್ರಿ ಬಾಬಾ, ಎಷ್ಟು ಯೋಗ ಮಾಡೀನ್ರಿ ಅವ್ರ ಬಗ್ಗೆ, ಅವರು ಏನೂ ಬದಲೇ ಆಗಲಾಗ್ಯಾರ ಅಂತ ಸುಸ್ತಾಗಿ ಬಿಡ್ತೀರಿ, ಬೇಜಾರು ಮಾಡ್ಕೋತೀರಿ. अभी उस बेचारे की जो वृत्ति है या दृष्टि है वह है ही पत्थर जैसी, उसमें थोड़ा तो टाइम लगेगा ना. ಬಾಬಾ ಹೇಳ್ತಾರೆ ಅಂಡರ್ಲೈನ್. ಈಗ ನಾವು ಯಾರಿಗೆ ಟಾರ್ಗೆಟ್ ಮಾಡೀವಿ, ಬಾಬಾ ಈ ಆತ್ಮ ಬದಲಾಗಲಿ ಅಂತ. ಬಾಬಾ ಅಂತಾರೆ ಅವ್ರ ದೃಷ್ಟಿ, ಅವ್ರ ವೃತ್ತಿ, ಅವ್ರ ಭಾವನಾ ಕಲ್ಲಿದ್ದಂಗೆ ಅದ ಅಂತಾರೆ ಬಾಬಾ. ಆ ಕಲ್ಲಿದ್ದಂಥವ್ರು ಕರಗ್ಲಿಕ್ಕೆ ಟೈಮ್ ಹಿಡಿತದಲ್ಲ, ಒಂದೇ ತಿಂಗಳೊಳಗೆ ಹೆಂಗೆ ಆಗ್ತದ. ಅಚ್ಚಾ ಮಾನೋ ವಹ ನೈ ಬದಲ್ತಾ ತೋ ಆಪ್ ಅಪ್ನೆ ಕೋ ತೋ ಠೀಕ್ ರಖೋನಾ. ತಿಳ್ಕೊಡ್ರಿ, ಅವ್ರು ಆಗಲ್ಲ ತಿಳ್ಕೊಡ್ರಿ. ನಿಮಗರಿ ನೀವು ಸರಿ ಇಟ್ಕೊಡ್ರಲ್ಲ, ಆಪ್ ತೋ ಅಪ್ನಿ ಪೊಸಿಷನ್ ಮೇ ರಹೋನಾ. ಬಾಬಂತಾರೆ ನೀವರೇ ನಿಮ್ಮ ಪೊಸಿಷನ್ ಒಳಗೇರಿ, ಅವ್ರದ್ದು ಯಾಕೆ ನಿಮ್ಮ ತಲೆಯೊಳಗೆ ಇಟ್ಕೋತೀರಿ, ಅವ್ರನ್ನ ಬದಲಾಯಿಸ್ಬೇಕಂತ ಯಾಕಂತೀರಿ, ಟೈಮ್ ಬದಲಾಯಿಸ್ತದ, ನೀವರೇ ಬದಲಾಗ್ರಿಲ್ಲ ಬಾಬಾ ಅಂತ. ಆಪ್ ಕ್ಯೂ ದಿಲ್ ಶಿಕಸ್ತ್ ಹೋ ಜಾತೆ ಹೋ, ಅವ್ರ ಸಲುವಾಗಿ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಿ. ದಿಲ್ ಶಿಕಸ್ತ್ ನಹಿ ಹೋ, ಅಚ್ಚಾ ವಹ ನೈ ಬದಲಾ ತೋ ಮೈ ತೋ ಉಸ್ಕೆ ಸಾಥ್ ಬದಲ್. ಅವ್ರು ಬದಲಾಗಿಲ್ಲ ಅಂತ ಅವ್ರ ಥರನೇ ನೀವು ಬದಲಾಗಬೇಡ್ರಿ ಅಂತಾರೆ ಬಾಬಾ. ಅಂದ್ರೆ ಅವ್ರಂಗೆ ನೀವು ಮಾಡಬೇಡ್ರಿ, ನೀವರೇ बदलागरी. अगर आप दिल शिकस्त हो गए तो वह पावरफुल हुआ जो उसने आपको बदल लिया. आप अपने ಸ್ವಮಾನ್ ಕಿ ಸೀಟ್ ಕ್ಯೂ छोड़ते हो. ಬಾಬಾ ಅಂತಾರೆ ಅವ್ರು ಬದಲಾಗಿಲ್ಲ ಅಂತ ಅವ್ರ ವಿಷಯದೊಳಗೆ ನೀವ್ಯಾಕೆ ನಿಮ್ಮ ಸ್ವಮಾನವನ್ನು ಬಿಡ್ತೀರಿ. ವೇಸ್ಟ್ ಥಾಟ್ಸ್ ಬಿ ನಹಿ ಉಠಾನಾ ಚಾಹಿಯೆ ಕ್ಯೂ. ಅವ್ರ ಪ್ರತಿಯಾಗಿ ಅಂದರೆ ಯಾರೋ ಒಬ್ಬ ವ್ಯಕ್ತಿನೋ ಬದಲಾಯಿಸ್ಬೇಕಂತೀವಿ, ಅವ್ರು ಬದಲಾಗಲಿಲ್ಲ, ಅವ್ರು ಭಾಳ ಕಲ್ಲದಾರ, ನೀವ್ಯಾಕೆ ವ್ಯರ್ಥ ವಿಚಾರ ಮಾಡ್ತೀರಿ. ವ್ಯರ್ಥ ವಿಚಾರನೂ ಮಾಡಬಾರ್ದಂತಾರೆ ಬಾಬಾ. ಯಾಕೆ ಕ್ಯೂ ಕಹ ವೇಸ್ಟ್ ಥಾಟ್ಸ್ ಕಾ ದರ್ವಾಜಾ ಖುಲಾನಾ. ವ್ಯರ್ಥ ಚಿಂತನೆಯ ಬಾಗಿಲು ತೆಗೆದುಬಿಟ್ರಲ್ಲ ನೀವು. ಅಂದ್ರೆ ನಿಮ್ಮೊಳಗೆ ವ್ಯರ್ಥ ವಿಚಾರ ಶುರು ಮಾಡಿಬಿಟ್ರಿ. ವಹ ದರ್ವಾಜಾ ಬಂದ್ ಬಹುತ್ ಮುಷ್ಕಿಲ್ ಹೋತಾ ಹೈ, ಇಸಿಲಿಯೇ ಕ್ಯೂ ನಹಿ ಸೋಚೋ ಮರ್ಸಿಫಲ್ ಹೋಕರ್ ವೈಬ್ರೇಷನ್ ದೇತೆ ರಹೋ. ಬಾಬಾ ಅಂತಾರ ನೀವು ಅವ್ರ ಪ್ರತಿಯಾಗಿ ವ್ಯರ್ಥ ವಿಚಾರ ಶುರು ಮಾಡಿದಿರಿ ಅಂದರೆ ಅದು ಬಾಗಿಲ ತೆಗೆದು ಬಿಡ್ತದ, ಬರೀ ಅದನ್ನ ವಿಚಾರ ಬರ್ತದ. ಅದಕ್ಕೆ ದಯಾ ಹೃದಯ ಆಗಿ ಅಂಥ ಆತ್ಮರಿಗೆ ವೈಬ್ರೇಷನ್ ಕೊಡ್ರಿ. ಆಪ್ ಅಪ್ನಿ ಸೀಟ್ छोड़कर ಕ್ಯೂ ದಿಲ್ ಶಿಕಸ್ತ್ ಹೋತೆ ಹೋ. ಅವರೇ ಕಲ್ಲಿದ್ದಂಗೆ ಅದಾರ, ಆದರೆ ನೀವು ಯಾಕೆ ನಿಮ್ಮ ಸೀಟ್ ಬಿಡ್ತೀರಿ, ನಿಮ್ಮ ಸ್ವಮಾನ್ ಬಿಡ್ತೀರಿ, ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರಿ. ಯಾದ್ ರಖಾನಾ ಪೊಸಿಷನ್ ಸೇ ನೀಚೆ ನಹೀ ಆವು. ಬಾಬಾ ಯಾವಾಗಲೂ ಹೇಳ್ತಾರೆ ನೀವು ನಿಮ್ಮ ಪೊಸಿಷನ್, ನಿಮ್ಮ ಸ್ಥಾನ, ನಿಮ್ಮ ಆತ್ಮಸ್ಥಿತಿ ಬಿಟ್ಟು ಕೆಳಗಡೆ ಇಳಿಬೇಡ್ರಿ ಅವ್ರ ಥರ. ಫಿರ್ ಬಹುತ್ ಅಪೋಸಿಷನ್ ಹೋ ಜಾತಿ. ನೀವು ಸೀಟ್ ಬಿಟ್ಟು ಕೆಳಗೆ ಇಳಿದ್ರಿ ಅಂದ್ರೆ ಮಾಯಾ ಅದೇ ನೋಡ್ತಿರ್ತದ. ಈ ಲೌಕಿಕದೊಳಗೆ ಪತಿ ಪತ್ನಿ ಏನಾದರೂ ಒಂದು ಸ್ವಲ್ಪ ಅವ್ರು ಜಗಳ ಮಾಡೋದೇ ಸಾಕು, ಮೂರನೇದವ್ರು ಕಾಯ್ತಿರ್ತಾರೆ, ಅವ್ರು ಜಗಳ ಮಾಡಿದ್ರು ಹೋಗಿ ನಾವು ಇನ್ನೊಂದಿಷ್ಟು ಹಚ್ಚಬೇಕು ಅಂತ. ಹಂಗೆ ಬಾಬಾ ಹೇಳ್ತಾರೆ ನೀವೇನಾದರೂ ಎದುರಿನ ವ್ಯಕ್ತಿ ಬದಲಾಗಲಿಲ್ಲ ಅಂತ ತಿಳ್ಕೊಂಡು ಬೇಜಾರು ಮಾಡ್ಕೊಂಡ್ರಿ ಅಂದರೆ ಮಾಯಾ ಸೀದಾ ನಿಮ್ಗೆ ಅಟ್ಯಾಕ್ ಮಾಡ್ತದೆ. ಯಾಕಂದರೆ ಸೀಟ್ ಬಿಟ್ಟು ಕೆಳಗೆ ಇಳಿದಿರ್ತೀರಿ, ಬೇಜಾರು ಮಾಡ್ಕೊಂಡಿರಿ. व्यक्ति में अपोजिशन हो जाती, स्वभाव संस्कार में अपोजिशन हो जाती, विचारों में अपोजिशन हो जाती है, इसलिए पोजिशन में रहो. ಬಾಬಾ ಅಂತಾರೆ ಅಂಡರ್ಲೈನ್. ಯಾವಾಗ ನಾವು ಇವ್ರು ಬದಲೇ ಆಗವಲ್ರು, ಇವ್ರು ಇನ್ನೂ ಹಂಗೆ ಅದಾರಂತ ಅಂದ್ಕೊಂಡು ಬೇಜಾರು ಮಾಡ್ಕೊಂಡ್ರಿ ಅಂದರೆ ಬಾಬಾ ಅಂತಾರ ಮಾಯಾ ಈ ರೀತಿ ಇದೆಯಲ್ಲ, ಸ್ವಭಾವದಲ್ಲಿ ವಿರೋಧ ಮಾಡ್ತದೆ, ವಿಚಾರದಲ್ಲಿ ವಿರೋಧ ತರ್ತದೆ, ಮಾತಿನಲ್ಲಿ ವಿರೋಧ ಆಗುವಂಗೆ ಮಾಡಿಬಿಡ್ತದ ಅಂತ. ಅಷ್ಟು ಪರೇಶಾನ್ ಮಾಡಿಬಿಡ್ತದೆ ಮಾಯೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಯಾವಾಗಲೂ ನೀವು ನಿಮ್ಮ ಸ್ವಮಾನ ಬಿಟ್ಟು ಎಂದೂ ಕೆಳಗಿಳಿಬೇಡ್ರಿ, ಬೇಜಾರು ಮಾಡ್ಕೋಬೇಡ್ರಿ ಅಂತಾರೆ ಬಾಬಾ. ಎಂದೂ ತಮ್ಮ ಸ್ವಮಾನವನ್ನು ಪೊಸಿಷನನ್ನು ಬಿಡಬೇಡ್ರಿ. ಯಾವತ್ತಿಗೂ ತಮ್ಮನ್ನು ಫರಿಸ್ತಾ ಅಂತ ತಿಳ್ಕೊಂಡು ನಡೀರಿ. ನಾನು ಫರಿಸ್ತಾ ಇದ್ದೀನಿ, ಲೇಕಿನ್ ಏಕ್ ದೋ ಕೋ ಬಿ ಫರಿಸ್ತಾ ರೂಪ ಮೇ ದೇಖೋ ಸಬ್ ಫರಿಸ್ತೆ ಹೇ. ಬಾಬಾ ಹೇಳ್ತಾರೆ ಎಲ್ಲರೊಳಗೂ ಆ ಫರಿಸ್ತಾ ರೂಪ ನೋಡ್ರಿ ಅಂತಾರೆ ಬಾಬಾ. अभी 1 मिनट ऐसा पावरफुल सर्व शक्तियों संपन्न विश्व की आत्माओं को किरणें दो जो चारों ओर आपके शक्तियों का वाइब्रेशन विश्व में फैल जाए. डेड साइलेंस. ಬಾಬಾ ಹೇಳ್ತಾರೆ ಈಗ ವಿಶೇಷ 1 ನಿಮಿಷ ಇಂಥ ಪವರ್ಫುಲ್ ಎಕ್ಸರ್ಸೈಸ್ ಮಾಡಿರಿ, ವಿಶ್ವಕ್ಕೆ ವೈಬ್ರೇಷನ್ ಕೊಡ್ರಿ, ಡ್ರಿಲ್ ಮಾಡಿರಿ. ಏಕ್ದಮ್ ಬಾಬನ ಜೊತೆ ಕಂಬೈಂಡ್ ಆಗಿ ರೋಲ್ ಡ್ರಾಮಾದಿಂದ ಪರೆಯಾಗಿ ಬಿಂದು ಆಗಿ ಬಾಬನ ಜೊತೆಗೆ
ಬಾಬನ ಗರ್ಭದಲ್ಲಿ ಉಪಸ್ಥಿತ ಆಗಿ ವಿಶ್ವಕ್ಕೆ ಶಾಂತಿಯ ಪ್ರಕಂಪನಗಳನ್ನು ಹರಡಿಸ್ರಿ. ಬಿಲ್ಕುಲ್ ಡೆಡ್ ಸೈಲೆನ್ಸ್ ಅಂತ ಹೇಳ್ತಾರೆ ಬಾಬಾ. अच्छा, इंदिना मुरलीय वरदान प्रत्यक्षता के समय को समीप लाने वाले सदा शुभ चिंतक और स्वचिंतक भव. ಪ್ರತ್ಯಕ್ಷತೆಯ ಸಮಯವನ್ನು ಸಮೀಪ ತರುವಂತಹ ಸದಾ ಶುಭ ಚಿಂತಕ ಮತ್ತು ಸ್ವಚಿಂತಕರು ಆಗ್ರಿ. ಸೇವಾ ಮೇ ಸಫಲತಾ ಕಾ ಆಧಾರ ಹೈ ಶುಭ ಚಿಂತಕ ವೃತ್ತಿ. ಸೇವೆಯಲ್ಲಿ ಸಫಲತೆ ಅಂದರೆ ಹಗುರತೆ, ಆತ್ಮ ಸ್ಥಿತಿ, ಇಂಥ ಒಂದು ಸಫಲತೆ ಪ್ರಾಪ್ತ ಮಾಡ್ಕೊಳ್ಬೇಕಂದ್ರೆ ಸದಾ ಶುಭ ಚಿಂತಕರು, ಶುಭ ವೃತ್ತಿ ಇರಲಿ ಅಂತಾರೆ ಬಾಬಾ. ಕ್ಯೂಂಕಿ आपकी यह वृत्ति आत्माओं की ग्रहण शक्ति या जिज्ञासा को बढ़ाती है. इससे वाणी की सेवा सहज सफल हो जाती है. ಬಾಬಾ ಅಂತಾರೆ, ಯಾಕೆ ನೀವು ಶುಭಚಿಂತಕರಾಗಬೇಕಂದ್ರೆ ನಿಮ್ಮ ಶುಭ ವೃತ್ತಿ, ಶುಭ ಭಾವನೆ ಆತ್ಮಗಳಲ್ಲಿ ಗ್ರಹಣ ಶಕ್ತಿ ಮತ್ತು ಇನ್ನೂ ಅರಿತುಕೊಳ್ಳಬೇಕು, ತಿಳಿದುಕೊಳ್ಳಬೇಕು ಸತ್ಯವನ್ನು ಅನ್ನುವಂಥದ್ದೇನು ಶಕ್ತಿ ಇದೆ, ಜಿಜ್ಞಾಸ ಇದೆ, ಅದು ಹೆಚ್ಚಾಗ್ತದ. ಇದರಿಂದ ನಿಮ್ಮ ವಾಣಿಯ ಸೇವಾ ಸಹಜ ಸಫಲ ಆಗ್ತದೆ ಅಂತಾರೆ ಬಾಬಾ. ಹಾಗೂ ಸ್ವಕ್ಕೆ ಪ್ರತಿ ಸ್ವಚಿಂತನ್ ಕರ್ನೆ ವಾಲಿ ಸ್ವಚಿಂತಕ ಆತ್ಮ सदा माया प्रूफ किसी की भी कमजोरियों को ग्रहण करने से व्यक्ति व वैभव के आकर्षण से प्रूफ हो जाती है. ಯಾರು ಈ ರೀತಿ ಶುಭಚಿಂತಕ ಆತ್ಮ ಇರ್ತಾರೆ ಅವರು ಮಾಯಾ ಪ್ರೂಫ್ ಆಗ್ತಾರೆ. ಯಾವುದೇ ರೀತಿಯ ಕಮ್ಜೋರಿಗಳ ಗ್ರಹಣೆ ಮಾಡ್ಕೊಳ್ಳೋದಿಲ್ಲ. ವ್ಯಕ್ತಿ ವೈಭವದ ಆಕರ್ಷಣೆಯಿಂದನೂ ಕೂಡ ಪ್ರೂಫ್ ಆಗಿರ್ತಾರೆ. तो जब यह दोनों वरदान प्रैक्टिकल जीवन में लाओ तब प्रत्यक्षता का समय समीप आए. ಯಾವಾಗ ಈ ಎರಡೂ ವರದಾನಗಳನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ತರ್ತೀರಿ ಆಗ ಪ್ರತ್ಯಕ್ಷತೆಯ ಸಮಯ ಸಮೀಪ ಬರ್ತದೆ. ಸ್ಲೋಗನ್ अपने संकल्पों को भी अर्पण कर दो तो सर्व कमजोरियाँ ಸ್ವತಃ ದೂರ हो जाएगी. ತಮ್ಮ ಸಂಕಲ್ಪಗಳನ್ನು ಕೂಡ ಅರ್ಪಣೆ ಮಾಡಿಬಿಟ್ರಿ ಅಂದರೆ ನನ್ನ ಸಂಕಲ್ಪ, ನನ್ನ ವಿಚಾರ, ನನ್ನ ಐಡಿಯಾ, ನನ್ನ ಥಾಟ್ಸ್ ಅಂತ ಹೇಳ್ತೀವಲ್ಲ, ಇದು ನಿಂದೆಲ್ಲಿದೆ? ಡ್ರಾಮಾ ಅಂತ ಸ್ಕ್ರಿಪ್ಟ್ ಅನುಸಾರ ಥಾಟ್ಸ್ ಕ್ರಿಯೇಟ್ ಆಗ್ತಾವ ಅಂದಮೇಲೆ ನನ್ನ ವಿಚಾರ ಹೆಂಗಾಗ್ತದ? ನಾ ಎಂದರೆ ವಿಚಾರ ಆಗಕ್ಕೆ ಸಾಧ್ಯ ಐತೇನು? ಆತ್ಮ ವಿಚಾರದಿಂದಲೂ ಮುಕ್ತಿದೆ ಅಂದಮೇಲೆ ಈ ವಿಚಾರನೂ ಬಾಬಂದು ಡ್ರಾಮಾದ್ದಿದೆ, ಅದನ್ನು ಬಾಬಾಗೆ ಅರ್ಪಿಸಿಬಿಡ್ರಿ. ಆಗ ಕಮ್ಜೋರಿಗಳು ತಾನಾಗಿಯೇ ದೂರ ಆಗ್ತವೆ. ಅವ್ಯಕ್ತಿ ಇಶಾರೆ आत्मिक स्थिति में रहने का अभ्यास करो, ಅಂತರ್ಮುಖಿ ಬನೋ. ಈ ಜೂನ್ ತಿಂಗಳ ಅವ್ಯಕ್ತಿ ಇಶಾರ, ಆತ್ಮಿಕ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡ್ರಿ, ಅಂತರ್ಮುಖಿಗಳು ಆಗಿರಿ. परमात्मा प्यार का अनुभव करने के लिए अंतर्मुखी बन इस देह से न्यारे देही रूप में स्थित रहने का अभ्यास बढ़ाओ. अंडरलाइन परमात्म प्रेम ಇದು ಉತ್ಕೃಷ್ಟ ಪ್ರಾಪ್ತಿ, ಜೀವನದ ಅತಿ ಶ್ರೇಷ್ಠ ಪ್ರಾಪ್ತಿ ಅಂದರೆ ಪರಮಾತ್ಮನ ಪ್ರೀತಿ. ಆ ಪ್ರೀತಿಯ ಅನುಭವ ಮಾಡೋದಕ್ಕಾಗಿ ಅಂತರ್ಮುಖಿಯಾಗ್ರಿ ಅಂತಾರೆ ಬಾಬಾ. ತಮ್ಮ ಇಂದ್ರಿಯಗಳನ್ನು ಈ ಬಾಹ್ಯ ಡ್ರಾಮಾದ ಜಗತ್ತಿನಿಂದ ತೆಗೆದು ಆತ್ಮದ ಕಡೆಗೆ ಏಕಾಗ್ರಗೊಳಿಸಿ ಈ ದೇಹದಿಂದ ನ್ಯಾರ ಆತ್ಮರೂಪದಲ್ಲಿ ಸ್ಥಿತ ಆಗುವ ಅಭ್ಯಾಸ ಹೆಚ್ಚಿಸ್ಕೊಡ್ರಿ. सदा अंतर्मुक्ता की गुफा में रहो तो पुरानी दुनिया के वातावरण से परे होते जाएंगे. ಎಷ್ಟೆಷ್ಟು ಅಂತರ್ಮುಖತೆಯ ಗುಹೆಯಲ್ಲಿ ಇರ್ತೀರಿ, ಆತ್ಮ ಲೈಟ್ ಆಗಿ ಅತಿ ಸೂಕ್ಷ್ಮ ಸ್ಥಿತಿಯನ್ನು ಮುಟ್ತೀರಿ, ಆಗ ಹಳೆಯ ಜಗತ್ತಿನ ವಾತಾವರಣದಿಂದಲೂ ಪರೆಯಾಗಿರ್ತೀರಿ. ವಾತಾವರಣಕ್ಕೆ ಪ್ರಭಾವ ಮೇ ನಹಿ ಆಯೆಂಗೆ. ಎಷ್ಟು ಆತ್ಮಸ್ಥಿತಿ, ಅಂತರ್ಮುಖತೆ ಮತ್ತು ಸೋಲ್ ಕಾನ್ಷಿಯಸ್ನ ಸ್ಥಿರವಾದ ಅನುಭವ ಮಾಡ್ತೀರಿ. ಬಾಬಾ ಹೇಳ್ತಾರೆ ವಾತಾವರಣದ ಪ್ರಭಾವವೂ ಕೂಡ ನಿಮ್ಮ ಮೇಲೆ ಆಗಲಿಕ್ಕೆ ಸಾಧ್ಯವಿಲ್ಲ. ಓಂ ಶಾಂತಿ.